ಓಂ ಶಾಂತಿ. ಓಂ ಶಾಂತಿ. ತಾವೆಲ್ಲರೂ ಒಂದು ಸೆಕೆಂಡಿಗಾಗಿ ಎದ್ದು ನಿಂತು ಕೈ ಕಾಲು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಲರ್ಟಾಗಿ ಕುಳಿತುಕೊಳ್ಬೇಕು. ಇವತ್ತು ಕೊನೆ ದಿನ. ಸ್ವಲ್ಪ ಕೈ ಕಾಲು ಆಡಿಸಿ, ಕಾಲನ್ನು ಸ್ವಲ್ಪ ಇದು ಮಾಡಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಯಾರ ಬಳಿನೂ ಇವತ್ತು ಯಾರು ಬರಬಾರ್ದು, ನಿದ್ರಾದೇವಿ ಬರಬಾರ್ದು, ಮಾಯೆ ಬರಬಾರ್ದು. ಅಲರ್ಟಾಗಿ ಕೂತ್ಕೊಳ್ಳೋಣ. ಅಮರನಾಥ ಬಾಬಾ ಇಂದಿನ ಮಹಾವಾಕ್ಯಗಳಲ್ಲಿ 2 ಅಮರಪುರಿಗಳಿದೆ ಅಂತ ಹೇಳ್ತಿದ್ದಾರೆ. 2 ಅಮರಪುರಿ ಯಾವುದು ಮತ್ತು 2 ನಗರಿಗಳಿದೆ ಅಂತ ಹೇಳ್ತಾರೆ ಬಾಬರು. ಆ 2 ನಗರಿ ಯಾವುದು? ಬಾಬಾ ಇವತ್ತು ಯೋಗದ ಬಗ್ಗೆ ಚೆನ್ನಾಗಿ ನೆನಪು ಮಾಡೋದ್ರ ಬಗ್ಗೆ ಒತ್ತು ಕೊಟ್ಟು ಹೇಳ್ತಿದ್ದಾರೆ, ಫೋರ್ಸ್ ಕೊಡ್ತಿದ್ದಾರೆ ಯೋಗ ಮಾಡಲಿಕ್ಕೆ. ಏಕೆಂದರೆ ಇಷ್ಟೆಷ್ಟು ಯೋಗ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ದೇಹಾಭಿಮಾನ ತುಂಡಾಗ್ತಾ ಹೋಗುತ್ತೆ, ಆತ್ಮಾಭಿಮಾನಿ ಸ್ಥಿತಿ ಬಂದ್ಬಿಡುತ್ತೆ. ನೀವು ಮಕ್ಕಳಿಗೆ ಯೋಗ ಅಂದ್ರೇ ನಾವು ಕ್ಲಾಸಲ್ಲಿ ಕೇಳಿದ್ವಿ, ನಮ್ಮ ಬಟ್ಟಿನಲ್ಲಿ ಯೋಗ ಯಾರು 4 ಗಂಟೆ ತನಕ ಮಾಡ್ತಾರೆ, ಒಂದು ದಿನದಲ್ಲಿ 4 ಗಂಟೆಗಳ ತನಕ ಯೋಗ ಮಾಡ್ತಾರೆ, ಅವರು ಈಶ್ವರ್ಯ ಬಲವನ್ನು, ಯೋಗ ಬಲವನ್ನು ತುಂಬ್ಕೊಂಡ್ಬಿಡ್ತಾರೆ. ಇನ್ನು 6 ಗಂಟೆ ಕಾಲ ಯೋಗ ಮಾಡಿದವರು, ಅವರು ಇಡೀ ಜಗತ್ತಿಗೆ ಅವರಿಂದ ಸಕಾಶ ಸಿಗ್ತಾ ಹೋಗುತ್ತೆ, ತಾನಾಗಿ ಸಿಗ್ತಾ ಹೋಗುತ್ತೆ. ಇನ್ನು ಬಾಬೋರು ಹೇಳಿದಾಗೆ 8 ಗಂಟೆ ಯೋಗ ಮಾಡ್ತಾರಲ್ಲ, ಅವರು ಏಕ್ದಮ್ ಮಾಸ್ಟರ್ ಜ್ಞಾನ ಸೂರ್ಯ ಆಗೋಗ್ಬಿಡ್ತಾರೆ, ಲೈಟ್ ಹೌಸ್ ಮೈಟ್ ಹೌಸ್ ಆಗಿಬಿಡ್ತಾರೆ ಅವರು. ಅವರಿಂದ ಇಡೀ ಜಗತ್ತಿಗೆ ಲೈಟ್ ಮೈಟ್ ಸಿಗುತ್ತಾ ಹೋಗುತ್ತೆ. 8 ಗಂಟೆ ಅದಕ್ಕಿಂತ ಹೆಚ್ಚು ಯಾರು ನೆನಪಿನಲ್ಲಿ ಇರ್ತಾರೆ ಒಂದು ಇಡೀ ದಿನದಲ್ಲಿ, ಅವರ ಮೂಲಕ ಅವರ ಲೈಟ್ ಮೈಟಿನಿಂದ ಯಾವುದು ಮಾಯೆಯ ಜರ್ಮ್ಸ್ ಇದೆ. ಹೇಗೆ ಸ್ಥೂಲ ಸೂರ್ಯನ ಬೆಳಕಿಗೆಲ್ಲ ಜರ್ಮ್ಸ್ ಇಡುತ್ತಲ್ಲ, ಹಾಗೆ ಯಾರು ಮಾಸ್ಟರ್ ಜ್ಞಾನ ಸೂರ್ಯ ಆಗಿರ್ತಾರೆ ಅವ್ರ ಮೂಲಕ ಮಾಯೆಯ ಜರ್ಮ್ಸ್ ಎಲ್ಲನೂ ಕೂಡ ಸುಟ್ಟು ಭಸ್ಮ ಆಗಿಬಿಡುತ್ತೆ, ಬಳಿನೂ ಬರೋದಿಲ್ಲ. ಅದರಿಂದ ಬಾಬರು ಹೇಳ್ತಾರೆ, ಯೋಗ ನೀವು ಮಕ್ಕಳಿಗೆ ಬಹಳ ಮುಖ್ಯ. ನೀವೆಷ್ಟು ಯೋಗ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಮೂಲಕ ದಾನ ಆಗ್ತಾ ಹೋಗುತ್ತೆ. ಪ್ರಪಂಚದಲ್ಲೂ ಕೂಡ ದಾನಿಗಳು ಬೇಕಾದಷ್ಟು ಜನ ಇದ್ದಾರೆ, ದಾನ ಮಾಡ್ತಾ ಇರ್ತಾರೆ. ಆದರೆ ನೀವು ಮಾಡುವಂತಹ ದಾನ ವಿಶೇಷವಾದಂತಹ ದಾನ, ಏಕೆ ನೀವು ರೂಹಾನಿ ಗೈಡ್ ಆಗಿದ್ದೀರಿ. ಅದರಿಂದ ಸರ್ವೀಸ್ ಮಾಡುವಂತಹ ಹುಮ್ಮಸ್ಸು ನಿಮ್ಮಲ್ಲಿ ಉಕ್ಕಿ ಬರ್ತಾ ಇರಬೇಕು. ಅನೇಕ ಆತ್ಮಗಳು ಬಹಳ ದುಃಖಿಗಳಾಗಿದ್ದಾರೆ, ಅಶಾಂತರಾಗಿದ್ದಾರೆ, ಅಲದಾಡ್ತಾ ಇದ್ದಾರೆ. ಆದ್ದರಿಂದ ದಾನ ಮಾಡಿ, ಸರ್ವೀಸ್ ಮಾಡಿ. 2 ಪ್ರಕಾರದಲ್ಲಿ ಸರ್ವೀಸು ಒಟ್ಟೊಟ್ಟಿಗೆ ನಡೀತಾ ಇರಲಿ ಮಕ್ಕಳೇ ಅಂತ ಹೇಳ್ತಾರೆ. ಮಾನಸಿಕವಾಗಿ ಮತ್ತು ವಾಚಾ ಮೂಲಕನೂ ಸಹ ಡಬಲ್ ಸೇವೆ ಆಗುತ್ತಾ ಇರಬೇಕು. ದಾನ ಮಾಡಬೇಕಾದ್ರೂ ಕೂಡ ಪಾತ್ರರಿಗೆ ದಾನ ಮಾಡಬೇಕು. ಪ್ರಪಂಚದವರು ಬೇಕಾದಷ್ಟು ದಾನ ಮಾಡ್ತಾರೆ, ಆದರೆ ನೀವು ಮಾಡುವಂತಹ ದಾನ ಇದೆಯಲ್ಲ, ಪಾತ್ರರಿಗೆ, ಯೋಗ್ಯರಿಗೆ, ಅರ್ಹರಿಗೆ ದಾನ ಮಾಡಬೇಕು. ಆದ್ದರಿಂದ ನೀವು ಮಕ್ಕಳಿಗೆ ನಶೆ ಇರಬೇಕು. ನಾನು ಓದುತ್ತಾ ಇದ್ದೀನಿ, ನನಗೆ ಓದಿಸ್ತಾ ಇರೋಂಥದ್ದು ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ. ಓದುತ್ತಾ ಇರೋದು ಭವಿಷ್ಯಕ್ಕಾಗಿ, ಭವಿಷ್ಯದ ರಾಜ್ಯ ಪದವಿಯನ್ನು ಪಡ್ಕೊಳ್ಳೋದಕ್ಕಾಗಿ ಬಾಬಾ ಓದಿಸ್ತಾ ಇದ್ದಾರೆ. ಪ್ರಪಂಚದವ್ರು ಓದುವಂಥದ್ದು ಇದೊಂದು ಜನ್ಮಕ್ಕಷ್ಟೇ ಮುಗ್ದೋಗುತ್ತೆ. ಮತ್ತು ಅವರು ಜನ್ಮ ಪಡ್ಕೊಂಡು ಬಂದರೆ ಅವ್ರು ಪುನಃ ಹೊಸದಾಗಿ ಓದಬೇಕು. ಆದರೆ ನಾವು ಮಕ್ಕಳಿಗೆ 21 ಜನ್ಮಗಳ ತನಕನೂ ಸಹ ಪ್ರಾಪ್ತಿ ಸಿಗತ್ತೆ. ಆದ್ದರಿಂದ ಬಾಬರು ಹೇಳ್ತಾರೆ, ಮಕ್ಕಳೇ ಅಲರ್ಟ್ ಆಗಿರಿ, ಚೆನ್ನಾಗಿ ನೆನಪು ಮಾಡಿ ಮತ್ತು ಜ್ಞಾನ ಧಾರಣೆ ಮಾಡಿ. ಪದೇ ಪದೇ ಬಾಬರು ಹೇಳ್ತಾರೆ, ಜ್ಞಾನ ಧಾರಣೆ ಮಾಡಿ ಮತ್ತು ಯೋಗಿಗಳಾಗಿ. ಏಕೆಂದರೆ ನೀವೆಲ್ಲರೂ ಕೂಡ
ಹೀರೋ ಪಾತ್ರಧಾರಿಗಳು ಈ ಸೃಷ್ಟಿನಲ್ಲಿ. ಹೀರೋ ಹೀರೋಯಿನ್ ಪಾತ್ರ ಬಹಳ ಮುಖ್ಯವಾಗಿರೋಂಥದ್ದು. ಎಲ್ಲ ಪಾತ್ರಧಾರಿಗಳಿಗಿಂತಲೂ ಕೂಡ ವಿಶೇಷ ಪಾತ್ರ ಹೀರೋ ಹೀರೋಯಿನ್ ಪಾತ್ರ. ಅದರಿಂದ ಬಾಬಾರು ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿ ನೀವು ಪುರುಷಾರ್ಥ ಮಾಡಬೇಕು, ನಶೆನಲ್ಲಿರಬೇಕು, ಖುಷಿ ಇರಬೇಕು ನೀವು ಮಕ್ಕಳಿಗೆ. ಅದು ಹೇಗೆ ಅಂತ ಬಾಬಾರು ಮಹಾವಾಕ್ಯದಲ್ಲಿ ವಿಸ್ತಾರವಾಗಿ ಕೇಳೋಣ. ತಾರೀಕು 2/9/2020. मीठे बच्चे, तुम हो रूहानी पंडे, तुम्हें सबको शांति धाम अर्थात अमरपुरी का रास्ता बताना है. ಮಧುರ ಮಕ್ಕಳೇ, ನೀವಾಗಿದ್ದೀರಿ ಆತ್ಮೀಯ ಮಾರ್ಗದರ್ಶಕರು. ನೀವು ಎಲ್ಲರಿಗೂ ಶಾಂತಿಧಾಮ ಎಂದರೆ ಅಮರಪುರಿಯ ಮಾರ್ಗದರ್ಶನ ಮಾಡಬೇಕು. मीठे बच्चे, तुम हो रूहानी पंडे, तुम्हें सबको शांति धाम अर्थात अमरपुरी का रास्ता बताना है. ಮಧುರ ಮಕ್ಕಳೇ, ನೀವು ಆತ್ಮೀಯ ಮಾರ್ಗದರ್ಶಕರು. ನೀವು ಎಲ್ಲರಿಗೂ ಶಾಂತಿಧಾಮ ಎಂದರೆ ಅಮರಪುರಿಯ ದಾರಿಯನ್ನು ತೋರಿಸಬೇಕು. ಪ್ರಶ್ನೆ, तुम बच्चों को कौन सा नशा है, उस नशे के आधार पर कौन से निश्चय के बोल बोलते हो. ನೀವು ಮಕ್ಕಳಿಗೆ ಯಾವ ನಶೆ ಇದೆ, ಆ ನಶೆಯ ಆಧಾರದಿಂದ ಯಾವ ನಿಶ್ಚಯದ ಮಾತನ್ನು ಹೇಳುತ್ತೀರಿ. तुम बच्चों को कौन सा नशा है, उस नशे के आधार पर कौन से निश्चय के बोल बोलते हो. ನೀವು ಮಕ್ಕಳಿಗೆ ಯಾವ ನಶೆ ಇದೆ, ಆ ನಶೆಯ ಆಧಾರದಿಂದ ಯಾವ ನಿಶ್ಚಯದ ಮಾತನ್ನು ಹೇಳುತ್ತೀರಿ. ಅದಕ್ಕೋತ್ತರ, तुम बच्चों को यह नशा है कि हम बाप को याद कर जन्म जन्मांतर के लिए पवित्र बनते हैं. ನೀವು ಮಕ್ಕಳಿಗೆ ಈ ನಶೆ ಇದೆ, ನಾವು ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕಾಗಿ ಪವಿತ್ರರಾಗುತ್ತೇವೆ. ಜನ್ಮ ಜನ್ಮಾಂತರಕ್ಕಾಗಿ ಪವಿತ್ರರಾಗುತ್ತೇವೆ. ನಶೆ ಏನು ನಾವು ಮಕ್ಕಳಿಗೆ ಅಂದರೆ, ನಾವು ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕಾಗಿ ಪವಿತ್ರರಾಗುತ್ತೇವೆ. तुम निश्चय से कहते हो कि भल कितने भी विघ्न पड़े, लेकिन ನೀವು ನಿಶ್ಚಯದಿಂದ ಹೇಳುತ್ತೀರಿ, ಭಲೆ ಎಷ್ಟಾದರೂ ವಿಘ್ನಗಳು ಬರಲಿ, ಆದರೆ ಸ್ವರ್ಗ ಕಿ ಸ್ಥಾಪನಾ ತೋ ಜರೂರ್ ಹೋನಿ ಹಿ ಹೈ. ಸ್ವರ್ಗದ ಸ್ಥಾಪನೆಯಂತೂ ಖಂಡಿತವಾಗಿಯೂ ಆಗಲೇಬೇಕಾಗಿದೆ. ತುಮ್ ನಿಶ್ಚಯ ಸೆ कहते हो कि भल कितने भी विघ्न पड़े, लेकिन स्वर्ग की स्थापना तो जरूर होनी ही है. ನೀವು ನಿಶ್ಚಯದಿಂದ ಹೇಳುತ್ತೀರಿ, ಭಲೆ ಎಷ್ಟಾದರೂ ವಿಘ್ನಗಳು ಬರಲಿ, ಆದರೆ ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯಕವಾಗಿ ಆಗಲೇಬೇಕಾಗಿದೆ. ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯಕವಾಗಿ ಆಗಲೇಬೇಕಾಗಿದೆ. ಇದು ನಿಶ್ಚಯದಿಂದ ಹೇಳುವ ಮಾತು. ನಶೆ ಮಾತು ಹೇಳಿದ್ರು, ಈಗ ನಿಶ್ಚಯ ಮಾತು ಹೇಳಿದ್ರು ಬಾಬಾರು. ನಯಿ ದುನಿಯಾ का स्थापना और पुरानी दुनिया का विनाश होना ही है. ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕಾಗಿದೆ. नई दुनिया की स्थापना और पुरानी दुनिया का विनाश होना ही है. ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವು ಆಗಲೇಬೇಕಾಗಿದೆ. यह बना बनाया ड्रामा है,
इसमें ಸಂಶಯ की बात ही नहीं. ಇದು ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ, ಇದರಲ್ಲಿ ಸಂಶಯದ ಮಾತೇ ಇಲ್ಲ. यह बना बनाया ड्रामा है, इसमें ಸಂಶಯ की बात ही नहीं. ಇದು ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ, ಇದರಲ್ಲಿ ಸಂಶಯದ ಮಾತೇ ಇಲ್ಲ. ಬಾಬರ್ ಪ್ರಶ್ನೆಯಲ್ಲಿ ನಿಮ್ಮ ಮಕ್ಕಳಿಗೆ ನಶೆ ಏನಿರಬೇಕು, ಆ ನಶೆ ಆಧಾರದಿಂದ ಯಾವ ನಿಶ್ಚಯದ ಮಾತನ್ನು ಹೇಳ್ತೀರಿ ತಿಳಿಸಿದ್ರು ಬಾಬರು. ನಶೆಯನ್ನು ನಾವು ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕಾಗಿ ನಾವು ಪವಿತ್ರರಾಗೋಗ್ಬಿಡ್ತೇವೆ. ಮತ್ತು ನೀವು ನಿಶ್ಚಯದಿಂದ ಹೇಳ್ತೀರಿ ಏನಂತ, ಎಷ್ಟೇ ವಿಘ್ನಗಳು ಬರಲಿ, ಆದ್ರೇನು ನಮ್ಮ ರಾಜಧಾನಿ ಅಥವಾ ನಮ್ಮ ಸ್ವರ್ಗದ ಸ್ಥಾಪನೆ ಆಗಲೇಬೇಕು. ಎಷ್ಟಾದರೂ ವಿಘ್ನ ಬರಲಿ, ನಮ್ಮ ರಾಜಧಾನಿ ಅಥವಾ ನಮ್ಮ ಸ್ವರ್ಗದ ಸ್ಥಾಪನೆ ಆಗಲೇಬೇಕು. ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆ ಪ್ರಪಂಚದ ವಿನಾಶವಂತೂ ಆಗಿಯೇ ಆಗತ್ತೆ. ಅದರಿಂದ ಇದು ಮಾಡಲ್ಪಟ್ಟಂತಹ ಡ್ರಾಮಾ, ಇದರಲ್ಲಿ ಸಂಶಯದ ಮಾತೇ ಇಲ್ಲ ಅಂಥೇಳಿ ಬಾಬರ್ ತಿಳಿಸಿದ್ರು. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं, तुम जानते हो हम आत्मा है. ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ತಿಳಿಸ್ಕೊಡ್ತಿದ್ದಾರೆ, ನಿಮಗೆ ಗೊತ್ತಿದೆ ನಾವೆಲ್ಲರೂ ಆತ್ಮ ಆಗಿದ್ದೇವೆ ಎಂದು. इस समय हम रूहानी पंडे बने हैं, बनते भी हैं, बनाते भी हैं. ಈ ಸಮಯದಲ್ಲಿ ನಾವು ಆತ್ಮೀಯ ಮಾರ್ಗದರ್ಶಕರು ಆಗಿದ್ದೇವೆ ಮತ್ತು ಬೇರೆಯವರನ್ನು ಕೂಡ ಮಾಡ್ತೇವೆ. ಏನು ಮಾಡ್ತೇವೆ? ಆತ್ಮೀಯ ಮಾರ್ಗದರ್ಶಕರನ್ನಾಗಿ ಮಾಡ್ತೇವೆ. ಯಹ ಬಾತೆ ಅಚ್ಚಿ ರೀತಿ ಧಾರಣ್ ಕರೋ. ತಂದೆ ಹೇಳ್ತಾರೆ, ಈ ಮಾತನ್ನು ತುಂಬ ಚೆನ್ನಾಗಿ ಧಾರಣೆ ಮಾಡ್ಕೊಳ್ಳಿ. ಮಾಯಾ ಕಾ ತೂಫಾನ್ ಭುಲಾ ದೇತಾ ಹೇ. ಯಾಕೆ ತುಂಬ ಚೆನ್ನಾಗಿ ಧಾರಣೆ ಮಾಡ್ಕೊಳ್ಳಿ ಅಂದರೆ, ಮಾಯೆ ಬಿರುಗಾಳಿ ಇದೆಯಲ್ಲ ಅದು ಮರೆಸಿಬಿಡತ್ತೆ. ರೋಜ್ ಸುಬಹ ಶಾಮ್ ಯಹ ವಿಚಾರ ಕರ್ನಾ ಚಾಹಿಯೇ, यह अमूल्य रतन अमूल्य जीवन के लिए रूहानी बाप से मिलते हैं. ನಿತ್ಯನೂ ಸಹ ಬೆಳಿಗ್ಗೆ ಸಂಜೆ ಈ ಮಾತಿನ ಬಗ್ಗೆ ವಿಚಾರ ನಡೀತಾ ಇರಬೇಕು ಅಂತಾರೆ ಬಾಬರು. ಏನು ನಡೀತಾ ಇರಬೇಕು ಪುಷ್ಪಕ? ಹಗಲು ರಾತ್ರಿ ಅಥವಾ ಬೆಳಿಗ್ಗೆ ಸಂಜೆ ಈ ಮಾತಿನ ಬಗ್ಗೆ ನಿಮ್ಮಲ್ಲಿ ವಿಚಾರ ನಡೀತಾ ಇರಬೇಕು. ಏನು? ಇದು ಅಮೂಲ್ಯವಾದಂತಹ ರತ್ನಗಳು ಅಮೂಲ್ಯ ಜೀವನಕ್ಕಾಗಿ ಆತ್ಮೀಯ ತಂದೆಯಿಂದ ನಮಗೆ ಸಿಗತ್ತೆ. तो रूहानी बाप समझाते हैं, बच्चों तुम अभी रूहानी पंडे व गाइड्स हो मुक्ति धाम का रास्ता बताने लिए. ಅದರಿಂದ ಆತ್ಮೀಯ ತಂದೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ನೀವೀಗ ರೂಹಾನಿ ಪಂಡೆ ಆತ್ಮೀಯ ಮಾರ್ಗದರ್ಶಕರು ಆಗಿದ್ದೀರಿ ಅಥವಾ ಗೈಡ್ಸ್ ಆಗಿದ್ದೀರಿ. ಎಲ್ಲಿಗೆ ಗೈಡ್ ಮಾಡ್ತೀರಿ? ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕಾಗಿ. ಯೇ ಹೇ ಸಚ್ಚಿ ಅಮರ್ ಕಥಾ ಅಮರ್ಪುರಿ ಮೇ ಜಾನೆ ಕಿ. ತಂದೆ ಹೇಳ್ತಾ ಇರುವಂಥದ್ದು ಅಮರ ಕತೆ, ಸತ್ಯವಾದಂತಹ ಅಮರ ಕತೆ. ಅಮರಪುರಿಗೆ ಹೋಗ್ಲಿಕ್ಕಾಗಿ ಈ ಕತೆ. ಅಮರಪುರಿ ಮೇ ಜಾನೆ ಕೆ ಲಿಯೇ ತುಮ್ ಬನ್ನಾ ಚಾಹಿಯೇ ಪವಿತ್ರ. ಅಮರಪುರಿಗೆ ಹೋಗಬೇಕು ಅನ್ನೋದಾದರೆ ನೀವು ಪವಿತ್ರರಾಗಬೇಕು. ಅಪವಿತ್ರ ಭ್ರಷ್ಟಾಚಾರಿ ಆತ್ಮ ಅಮರಪುರಿ ಮೇ ಕೈಸೆ ಜಾಯೇಂಗಿ. ತಂದೆ ಹೇಳ್ತಾರೆ, ಅಪವಿತ್ರವಾದಂಥ ಆತ್ಮ, ಭ್ರಷ್ಟಾಚಾರಿಯಾಗಿರುವಂತಹ ಆತ್ಮ ಅಮರಪುರಿಗೆ ಹೇಗೆ ಹೋಗಲಿಕ್ಕೆ ಸಾಧ್ಯ? ಎರಡು ಮಾತು ಹೇಳ್ತಾರೆ ಬಾಬರು, ಅಪವಿತ್ರ ಮತ್ತು ಭ್ರಷ್ಟಾಚಾರಿ. ಭ್ರಷ್ಟಾಚಾರಿ ಅಂದ್ರೇನು? ಯಾರ ಆಚರಣೆಯಲ್ಲಿ ಅಶುದ್ಧತೆ ಇರುತ್ತೆ, ಮರ್ಯಾದಾಪೂರ್ವಕ ವ್ಯವಹಾರಗಳು ಇರೋದಿಲ್ಲ, ಮಾತುಕತೆ ಇರೋದಿಲ್ಲ, ಭ್ರಷ್ಟ ಕರ್ಮಗಳು ಮಾಡ್ತಿರ್ತಾರೆ, ಭ್ರಷ್ಟ ವಿಚಾರಗಳಿಗೆ ಒಳಗಾಗಿರ್ತಾರೆ. ಅಂತಹ ಭ್ರಷ್ಟಾಚಾರಿ ಅಪವಿತ್ರ ಆತ್ಮರು ಅಮರಪುರಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? मनुष्य अमरनाथ की यात्रा पर जाते हैं, स्वर्ग को भी
ನಾಥಪುರಿ ಕಹೆಂಗೆ. ಬಾಬರು ಹೇಳ್ತಾರೆ, ಮನುಷ್ಯರು ಅಮರನಾಥನ ಯಾತ್ರೆಗೆ ಹೋಗ್ತಾರೆ, ಆದರೆ ಸ್ವರ್ಗಕ್ಕೂ ಸಹ ಅಮರನಾಥಪುರಿ ಅಂಥೇಳಿ ಹೇಳಲಾಗತ್ತೆ. ಅಕೇಲ ಅಮರನಾಥ ತೊಡೆ ಹಿ ಹೋತಾ ಹೇ. ಆದರೆ ಅಮರನಾಥ ಒಬ್ಬರೇ ಇರ್ತಾರ ಒಂಟಿಯಾಗಿ? ಅಲ್ಲ ತಾನೆ, ಅವ್ರ ಜೊತೆಯಲ್ಲಿ ಪರಿವಾರ ಎಲ್ಲ ಇರುತ್ತಲ್ವಾ. ತುಮ್ ಸಬ್ ಆತ್ಮಾಯೇ ಅಮರ್ಪುರಿ ಜಾ ರಹೇ ಹೋ. ನೀವೆಲ್ಲರೂ ಹೊರಟಿದ್ದೀರಿ ಅಂತಾರೆ ಬಾಬರು. ಎಲ್ಲಿಗೆ? ಅಮರಪುರಿಗೆ ಹೋಗ್ತಾ ಇದ್ದೀರಿ. ವಹ್ ಹೇ ಆತ್ಮೋं की अमरपुरी परमधाम, फिर अमरपुरी में आते हैं शरीर के साथ. ಎರಡು ಅಮರಪುರಿ. ಒಂದು ಅಮರಪುರಿ ಕೇವಲ ಆತ್ಮ ಮಾತ್ರ ಹೋಗುವಂಥದ್ದು, ಇನ್ನೊಂದು ಅಮರಪುರಿ ಶರೀರದ ಜೊತೆಯಲ್ಲಿ ಬರುವಂಥದ್ದು. ಅದ್ಯಾವುದಾಯಿತು? ನೀವು ಆತ್ಮಗಳ ಅಮರಪುರಿ ಪರಮಧಾಮ, ಒಂದು ಪರಮಧಾಮ, ಇನ್ನೊಂದು ಶರೀರದ ಜೊತೆಯಲ್ಲಿ ಬರುವಂತಹ ಅಮರಪುರಿ ಸತ್ಯಯುಗ, ಸ್ವರ್ಗ. ವಹ ಕೌನ್ ಲೇ ಜಾತೆ ಹೇ. ಆ ಅಮರಪುರಿಗೆ ಯಾರು ಕರ್ಕೊಂಡು ಹೋಗ್ತಾರೆ? परमपिता परमात्मा सभी आत्मों को ले जाते हैं. ಪರಮಪಿತನಾದಂತಹ ಪರಮಾತ್ಮ ಎಲ್ಲ ಆತ್ಮರನ್ನೂ ಸಹ ಕರ್ಕೊಂಡು ಹೋಗ್ತಾರೆ. ಉಸ್ಕೋ ಅಮರಪುರಿ ಭೀ ಕಹ ಸಕ್ತೆ ಹೇ. ಅದಕ್ಕೆ ಅಮರಪುರಿ ಅಂತ ಹೇಳಬಹುದು ಅಂತಾರೆ ಬಾಬರು. ಯಾವುದಕ್ಕೆ? ಮನೆಗೆ. ಪರಂತು ರೈಟ್ ನಾಮ್ ಹೇ ಶಾಂತಿಧಾಮ್. ಅಮರಪುರಿ ಅಂತ ಹೇಳಿದ್ರು ಕೂಡ ಅದು ಸರಿಯಾದಂತಹ ಯಥಾರ್ಥ ಹೆಸರು ಅಂದರೆ ಮನೆಗೆ ಶಾಂತಿಧಾಮ ಅಂತಾರೆ ಬಾಬರು. ವಹಾ ತೋ ಸಬ್ಕೋ ಜಾನಾ ಹಿ ಹೇ. ಅಲ್ಲಿಗಂತೂ ಎಲ್ಲರೂ ಹೋಗಲೇಬೇಕು, ಕಂಪಲ್ಸರಿ. ಡ್ರಾಮಾ ಕಿ ಭಾವಿ ಟಾಲಿಯೇ ನಾಹಿ ಟಲೆ, ಯೇ ಅಚ್ಚಿ ರೀತಿ ಬುದ್ಧಿ ಮೇ ಧಾರಣ ಕರೋ. ಬಾಬರು ಹೇಳ್ತಾರೆ, ಡ್ರಾಮಾದ ವಿಧಿ ಏನಿದೆ ಇದನ್ನು ಯಾರು ಕೂಡ ತಡಿಲಿಕ್ಕೆ ಸಾಧ್ಯತೆಯೇ ಇಲ್ಲ. ಮನೆಗೆಲ್ಲರೂ ಹೋಗಲೇಬೇಕು, ಕಂಪಲ್ಸರಿಯಾಗಿ ಹೋಗಲೇಬೇಕು. ಎಲ್ಲ ಆತ್ಮಗಳು ಶಾಂತಿಧಾಮ ಅಮರಪುರಿಗೆ ಹೋಗಲೇಬೇಕು. ಅದನ್ನು ಯಾರು ನಿಲ್ಲಿಸೋದಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ತುಂಬ ಚೆನ್ನಾಗಿ ಬುದ್ಧಿನಲ್ಲಿ ಧಾರಣೆ ಮಾಡ್ಕೊಳ್ಳಿ ಅಂತಾರೆ ಬಾಬರು. ಪಹಲೆ ಪಹಲೆ ತೋ ಆತ್ಮ ಸಮझो, ಪರಂಪಿತಾ ಪರಮಾತ್ಮ ಭೀ ಆತ್ಮ ಹೀ ಹೇ. ಮೊಟ್ಟ ಮೊದಲು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಪರಮಪಿತ ಪರಮಾತ್ಮನೂ ಸಹ ಆತ್ಮನೇ ಆಗಿದ್ದಾರೆ. सिर्फ उनको परमपिता परमात्मा कहते हैं, वह हमको समझा रहे हैं. ಕೇವಲ ಅವರಿಗೆ ಪರಮಪಿತ ಪರಮಾತ್ಮ ಅಂತ ಹೇಳ್ತಾರೆ. ಅವರು ನಮಗೆ ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವಹಿ ಜ್ಞಾನ ಕಾ ಸಾಗರ್ ಹೇ, ಪವಿತ್ರತಾ ಕಾ ಸಾಗರ್ ಹೇ. अब बच्चों को पवित्र बनाने के लिए श्रीमत देते हैं कि मामेकम याद करो तो तुम्हारे जन्म जन्मांतर के पाप कट जाएंगे. ಈಗ ಮಕ್ಕಳಿಗೆ ಪವಿತ್ರರಾಗುವಂತಹ ಶ್ರೀಮತವನ್ನು ಕೊಡ್ತಿದ್ದಾರೆ. ಪವಿತ್ರರಾಗಲಿಕ್ಕೆ ಶ್ರೀಮತ ಏನು? ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾವುದರಿಂದ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪ ಏನಿದೆ ಅದು ತುಂಡಾಗ್ಬಿಡತ್ತೆ. ಯಾದ್ ಕೋ ಹಿ ಯೋಗ ಕಹಾ ಜಾತಾ ಹೇ. ತಂದೆ ಹೇಳ್ತಾರೆ, ನೆನಪಿಗೆ ಇನ್ನೊಂದು ಹೆಸರು ಯೋಗ ಅಂತ ಹೇಳಲಾಗತ್ತೆ. ತುಮ್ ತೋ ಬಚ್ಚೆ ಹೋನಾ, ಬಾಪ್ ಕೋ ಯಾದ್ ಕರ್ನಾ ಹೇ. ನಾವೆಲ್ಲ ಯಾರು ಅಂತಾರೆ ಬಾಬರು? ಮಕ್ಕಳು ತಾನೇ. ಪರಂಪಿತ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಿ, ಅದರಿಂದ ತಂದೆಯನ್ನು ನೆನಪು ಮಾಡಬೇಕು. ಯಾದ ಸೇ ಹಿ ಬೇಡ ಪಾರ್ ಹೇ. ನೆನಪು ಮಾಡೋದ್ರಿಂದಲೇ ನಿಮ್ಮ ಎಲ್ಲ ಬಂಧನಗಳು ಪಾರಾಗಿ ಬಿಡತ್ತೆ. इस विषय नगरी से तुम शिव नगरी में जाएंगे फिर आएंगे. ಬಾಬರು ಹೇಳ್ತಾರೆ, ಈ ಒಂದು ವಿಷಯ ನಗರಿ, ಈ ಪ್ರಪಂಚ ಏನಿದೆ ಇವತ್ತು ವಿಷಯ ನಗರಿ. ಈ ವಿಷಯ ನಗರಿಯಿಂದ ಶಿವನಗರಿಗೆ ಹೋಗ್ತೀರಿ. ಯಾವುದಾಯಿತು ಶಿವನಗರಿ? ಪರಮಧಾಮ, ಶಾಂತಿಧಾಮ. ಅಲ್ಲಿಂದ ಮತ್ತೆ ಬರ್ತೀರಿ ಎಲ್ಲಿಗೆ? ವಿಷ್ಣುಪುರಿ ಮೇ ಆಯಂಗೆ. ಬಾಬರು ಹೇಳ್ತಾರೆ, ವಿಷ್ಣುಪುರಿಗೆ ಮತ್ತೆ ಬರ್ತೀರಿ. हम पढ़ते ही है वहाँ के लिए, यहाँ के लिए नहीं. ಆ ಒಂದು ವಿಷ್ಣುಪುರಿಗೆ ಹೋಗ್ಲಿಕ್ಕಾಗಿ ನಾವು ಓದುತ್ತಾ ಇದ್ದೇವಲ್ಲದೆ ಇಲ್ಲಿಗಾಗಿ ಅಲ್ಲ, ಈ ಪ್ರಪಂಚಕ್ಕಾಗಿ ಅಲ್ಲ. ಯಹ ಜೋ ರಾಜಾಯೇ ಬಂತೆ ಹೇ ವಹ ಧನ ದಾನ್ ಕರ್ನೆ ಸೆ ಬಂತೆ ಹೇ.
ಇಲ್ಲಿ ರಾಜರು ಏನಾಗ್ತಾರೆ, ಅವರು ದಾನ ಮಾಡೋದ್ರಿಂದ ರಾಜ ಪದವಿಯಲ್ಲಿ ಬರ್ತಾರೆ. ಕೈ ಹೇ ಜೋ ಗರೀಬೋಂ ಕಿ ಬಹುತ್ ಸಂಭಾಲ್ ಕರ್ತೆ ಹೇ, कोई हॉस्पिटल ಧರ್ಮಶಾಲಾಯೇ ಆದಿ ಬನಾತೆ ಹೇ, ಕೊಯ್ ದಾನ್ ಕರ್ತೆ ಹೇ. ತಂದೆ ಹೇಳ್ತಾರೆ, ಕೆಲವರಿದ್ದಾರೆ ಬಡವರಿಗೆ ಬಹಳಷ್ಟು ಸಂಭಾಲನೆ ಮಾಡ್ತಾರೆ, ಅವರನ್ನು ಬಹಳಷ್ಟು ರಕ್ಷಣೆ ಮಾಡ್ತಾರೆ ಅವರು. ಇನ್ನು ಕೆಲವರು ಹಾಸ್ಪಿಟಲ್ ಕಟ್ಟಿಸ್ತಾರೆ, ಇನ್ನು ಕೆಲವರು ಧರ್ಮಛತ್ರಗಳನ್ನು ಕಟ್ಟಿಸ್ತಾರೆ, ಇನ್ನು ಕೆಲವರು ಹಣ ದಾನ ಮಾಡ್ತಾ ಹೋಗ್ತಾರೆ. जैसे सिंध में मूलचंद था, गरीबों के पास जाकर दान करते थे. ಬಾಬರು ಹೇಳ್ತಾರೆ, ಸಿಂಧಿನಲ್ಲಿ ಮೂಲಚಂದನ್ ಅಂತವ್ರು ಇದ್ದರು, ಅವರು ಬಡವರ ಬಳಿಗೆ ಹೋಗಿಬಿಟ್ಟು ದಾನ ಮಾಡ್ತಾ ಇದ್ರಂತೆ. ಗರೀಬೋಂ ಕಿ ಬಹುತ್ ಸಂಭಾಲ್ ಕರ್ತೆ ಥೆ, ಐಸೆ ಬಹು ದಾನಿ ಹೋತೆ ಹೇ. ಬಡವರ ಬಳಿ ಹೋಗಿ ದಾನ ಮಾಡ್ತಾಯಿದ್ರು, ಬಡವರನ್ನು ಬಹಳಷ್ಟು ಸಂಭಾಲನೆ ಮಾಡ್ತಾಯಿದ್ರು. ಹೀಗೆ ಬಹಳಷ್ಟು ದಾನಿಗಳು ಇದ್ದಾರೆ. ದೆಹಲಿ ಪಾಂಡುಭವನದ ಬಳಿ ಒಬ್ಬರಿದ್ರಂತೆ, ಅವರು ಎಲೆಕ್ಟ್ರಿಕ್ ಪೈಲ್ವಾನ್ ಅಂತೆ. ಅವರು ಚಳಿಗಾಲದಲ್ಲಿ ನಿತ್ಯನೂ ಕೂಡ ಬಡವರಿಗೆ ಕಂಬಳಿ ಬ್ಲಾಂಕೆಟ್ಸ್ ಇದೆಯಲ್ಲ ದಾನ ಮಾಡ್ತಿದ್ರಂತೆ. ಪ್ರತಿದಿನ ಟೈಮಿಂಗ್ಸ್ ಫಿಕ್ಸ್ ಮಾಡಿರೋರಂತೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ಬಡವರು ಬಂದು ದಾನ ತಗೊಂಡು ಹೋಗಬೇಕು. ಕಂಬಳಿಗಳನ್ನು ದಾನ ಮಾಡ್ತಿದ್ರಂತೆ. ವೆರೈಟಿ ದಾನಿಗಳಿದ್ದಾರೆ. ಮೂಲಚಂದ್ ಅವ್ರದ್ದು ಬಾಬರು ಹೇಳಿದ್ರು ಉದಾಹರಣೆ, ಐಸೆ ಬಹು ದಾನಿ ಹೋತೆ ಹೇ, ಸುಬಹ ಕೋ ಉಠಕರ್ ಅನ್ನ ಕಿ ಮಿಟ್ಟಿ ನಿಕಾಲ್ತೆ ಹೇ, ಗರೀಬೋಂ ಕೋ ದಾನ್ ಕರ್ತೆ ಹೇ. ಬೆಳಗ್ಗೆ ಎದ್ದು ದಾನಿಗಳೇನು ಮಾಡ್ತಾರೆ, ಒಂದು ಹಿಡಿ ಅಕ್ಕಿ ತೆಗೆದಿಡ್ತಾರೆ, ಅಥವಾ ಒಂದು ಹಿಡಿ ಹಣ ತೆಗೆದಿಡ್ತಾರೆ, ಒಂದು ಹಿಡಿ ಏನಾದರೂ ವಸ್ತುಗಳನ್ನು ದಾನದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ತೆಗೆದಿಡ್ತಾರೆ. ಅದನ್ನು ನಂತರ ದಾನ ಮಾಡ್ತಾರೆ ಬಡವರಿಗೆ. ಆಜ್ಕಲ್ ತೋ ಠಗಿ ಬಹುತ್ ಲಗೆ ಹುಯೇ ಹೇ. ಹಿಂದಿನ ಕಾಲದಲ್ಲಿ ಪ್ರಾಮಾಣಿಕವಾಗಿ ದಾನ ಮಾಡ್ತಾಯಿದ್ರು, ಆದರೆ ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಮೋಸ ಬಹಳಷ್ಟು ಇದೆ. ಪಾತ್ರಕ್ಕೋ ದಾನ್ ದೇನಾ ಚಹಿಯೇ. ಆದ್ದರಿಂದ ಬಾಬರು ಹೇಳ್ತಾರೆ, ಯೋಗ್ಯರಿಗೆ ದಾನವನ್ನು ಕೊಡಬೇಕು. ವಹ ಅಕಲ್ ತೋ ಹೈ ನಹಿ. ಆದರೆ ಪಾತ್ರರಿಗೆ, ಯೋಗ್ಯರಿಗೆ ನೋಡಿ ದಾನ ಮಾಡಬೇಕು ಅನ್ನುವಂತಹ ಬುದ್ಧಿವಂತಿಕೆ ಇವತ್ತು ಇಲ್ಲ ಅಂತಾರೆ ಬಾಬರು. ಬಾಹರ್ ಮೇ ಜೋ ಭೀಕ್ ಮಾಂಗನೆ ವಾಲೆ ಬೈಟೆ ರಹತೆ ಹೇ, ಉನ್ಕೋ ದೇನಾ ವಹ ಭಿ ಕೋಯಿ ದಾನ ನಹಿ. ಬಾಬರು ಹೇಳ್ತಾರೆ, ಹೊರಗಡೆ ಕುಳಿತಿರ್ತಾರಲ್ಲ ಸಾಲಾಗಿ ಯಾವುದಾದ್ರೂ ಮಂದಿರದ ಮುಂದೆ ಅಥವಾ ಇನ್ನೆಲ್ಲೋ ಚರ್ಚ್ಗಳ ಮುಂದೆ, ಕೆಲವು ಸ್ಥಾನಗಳಲ್ಲಿ, ಕೆಲವು ಟೂರಿಸ್ಟ್ ಪ್ಲೇಸ್ಗಳಲ್ಲಿರುತ್ತೆ ನೋಡುವಂಥದ್ದು, ಅದ್ರ ಮುಂದೇನು ಸಾಲಾಗಿ ಭಿಕ್ಷುಕರು ಕುಳಿತಿರ್ತಾರೆ. ಅವ್ರಿಗೆ ದಾನ ಮಾಡೋದೇನು ದಾನ ಅಲ್ಲ ಅಂತಾರೆ ಬಾಬರು. ಏಕೆ? ಅವರು ಬಡವರೇ ತಾನೆ, ಅವ್ರಿಗೆ ದಾನ ಮಾಡೋದು ದಾನ ಅಲ್ಲ ವಾಸ್ತವಿಕವಾಗಿ ಅಂತಾರೆ ಬಾಬರು. ಕಾರಣ ಏನು? ಉನ್ಹೋಂಕಾತೋ ಯಹ ದಂಧಾ ಹೇ. ಅದು ಅವ್ರಿಗೆ ಹುದ್ದೆ, ಅದೇ ಕೆಲಸ ಅವ್ರಿಗೆ. ಬಡತನ ಇದೆ ಅಂತ ಮಾಡಲ್ಲ, ಅದೇ ಕೆಲಸ. ಎಲ್ಲರಿಂದ ಹಣ ತಗೊಂಡು ಒಟ್ಟುಗೂಡಿಸ್ಕೊಳ್ತಾರೆ, ಜಮಾ ಮಾಡಿಕೊಂಡು ಅದನ್ನು ಸಾಲ ಕೊಡ್ತಾರೆ ಬೇರೆಯವ್ರಿಗೆ. ಸಾಲ ಕೊಟ್ಟು ಬಡ್ಡಿ ಅದರಿಂದ ತಗೊಳ್ತಾ ಹೋಗ್ತಾರೆ. ಗರೀಬೋಂಕೋ ದಾನ್ ಕರ್ನೆ ವಾಲ ಅಚ್ಚಾ ಪದ ಪಾತೆ ಹೇ. ಬಾಬರು ಹೇಳ್ತಾರೆ, ವಾಸ್ತವಿಕವಾಗಿ ಯಾರು ಬಡವರಿರ್ತಾರೆ, ಯಾರು ದಾನ ತಗೊಂಡಿರೋದನ್ನು ಊಟಕ್ಕಾಗಿ ಬಟ್ಟೆಗಾಗಿ ಉಪಯೋಗಿಸ್ಕೊಳ್ತಾರೆ, ಸಫಲ ಮಾಡ್ಕೊಳ್ತಾರೆ, ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾರೆ, ಆ ರೀತಿ ಬಡವರಿಗೆ ದಾನ ಮಾಡೋದ್ರಿಂದ ಒಳ್ಳೆಯ ಪದವಿ ಸಿಗುತ್ತೆ ಅಂತಾರೆ ಬಾಬರು. ಬಾಕಿ ಬೇಡದವರಿಗೆಲ್ಲ ಕೊಡ್ತಾ ಇರೋದು ಭಿಕ್ಷಕರು ಅಂತ ಹೇಳ್ಬಿಟ್ಟು ಅದೇನು ದಾನ ಅಲ್ಲ ಅಂತಾರೆ ಬಾಬರು. ಅವ್ರದ್ದೇ ಒಂದು ಹುದ್ದೆ ಅದು ಮಾಡ್ಕೊಂಡಿರ್ತಾರಷ್ಟೆ. ಅವು ತುಮ್ ಹೋ ಸಬ್ ರುಹಾನಿ ಪಂಡೆ. ಈಗ ನೀವೆಲ್ಲ ಯಾರು ಅಂತಾರೆ ಬಾಬರು? ನೀವೆಲ್ಲರೂ ಕೂಡ ಯಾರು? ಆತ್ಮೀಯ ಮಾರ್ಗದರ್ಶಕರು. तुम प्रदर्शनी व म्यूज़ियम खोलते हो तो ऐसा नाम लिखो जो सिद्ध हो जाए, गाइड टू हेवन व नई विश्व की राजधानी के गाइड्स. ಬಾಬರು ಹೇಳ್ತಾರೆ, ನೀವು ಪ್ರದರ್ಶನಿಗಳನ್ನು ಮಾಡ್ತೀರಿ, ಎಕ್ಸಿಬಿಷನ್ ಮಾಡ್ತೀರಿ, ಚಿತ್ರ ಪ್ರದರ್ಶನಿ ಅಥವಾ ಮ್ಯೂಸಿಯಂ ತೆರೀತೀರಿ, ಅಲ್ಲಿ ಬೋರ್ಡ್ ಈ ರೀತಿ ಬರೀರಿ, ಗೇಟ್ ವೇ ಟು ಹೆವೆನ್, ಸ್ವರ್ಗಕ್ಕೆ ಹೋಗುವಂತಹ ದಾರಿಗೆ ಗೈಡ್ ಅಂತ ನಿಮಗೆ ಇಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಗೈಡ್ ಟು ಹೆವೆನ್, ನಿಮಗೆ
ಹೆವೆನ್ಗೆ, ಸ್ವರ್ಗಕ್ಕೆ ಹೋಗೋದಕ್ಕೆ ದಾರಿ ಏನು ಅಂತ ಇಲ್ಲಿ ತಿಳಿಸ್ಕೊಡ್ಲಾಗತ್ತೆ. ಬೋರ್ಡ್ ಬರೀರಿ. ಇಲ್ಲ ಅಂದರೆ ಹೊಸ ವಿಶ್ವದ ರಾಜಧಾನಿಗೆ ಹೋಗಲಿಕ್ಕೆ ಗೈಡ್ಸ್ ಇಲ್ಲಿ ನಿಮಗೆ ಸಿಗುತ್ತಾರೆ, ಇದನ್ನು ಬರೀರಿ ಮಕ್ಕಳೇ ಅಂತಾರೆ ಬಾಬರು. ಪರಂತು ಮನುಷ್ಯ ಕುಚ್ ಭಿ ಸಮಜ್ತೆ ನಹಿ ಹೇ, ಯೇ ಹೈ ಹಿ ಕಾಂಟೋಂ ಕಾ ಜಂಗಲ್. ನೀವೇನಾದರೂ ಬರೀರಿ, ಮನುಷ್ಯರಿಗೆ ಏನೂ ಅರ್ಥ ಆಗೋದಿಲ್ಲ, ಎಷ್ಟಾದರೂ ತಲೆ ಚಚ್ಕೊಳ್ಳಿ. ಯಾಕೆ? ಇದು ಮುಳ್ಳಿನ ಕಾಡು ಅಂತಾರೆ ಬಾಬರು. ಸ್ವರ್ಗ ಹೇ, ಇದಕ್ಕೆ ಆಪೋಸಿಟ್ಟಾಗಿ ಸ್ವರ್ಗ ಫೂಲೋं का बगीचा है जहाँ ದೇವತಾಯೇ रहते हैं. ಸ್ವರ್ಗ ಹೂತೋಟವಾಗಿದೆ, ಅಲ್ಲಿ ಇರುವಂಥವ್ರು ಯಾರು? ದೇವತೆಗಳು. तुम बच्चों को ये नशा रहना चाहिए कि हम बाप को याद कर जन्म जन्मांतर के लिए पवित्र बनते हैं. ಅದರಿಂದ ನೀವು ಮಕ್ಕಳಿಗೆ ಈ ನಶೆ ಇರಬೇಕು. ಏನಂತ ನಶೆ ಇರಬೇಕು ಅಂತಾರೆ? ನಾವು ತಂದೆಯನ್ನು ನೆನಪು ಮಾಡಿ 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 ಪವಿತ್ರರಾಗೋಗ್ಬಿಡ್ತೇವೆ, ಜನ್ಮ ಜನ್ಮಾಂತರಗಳಿಗಾಗಿ ಪವಿತ್ರರಾಗುತ್ತೇವೆ. ತುಮ್ ಜಾನ್ತೆ ಹೋ ಭಲ್ ಕಿತನೆ ಭೀ ವಿಘ್ನ ಪಡೆ ಸ್ವರ್ಗ ಕಿ ಸ್ಥಾಪನಾ ತೋ ಜರೂರ್ ಹೋನಿ ಹಿ ಹೈ. ನಿಮಗೆ ಗೊತ್ತಿದೆ ಮಕ್ಕಳೇ ಅಂತಾರೆ ಬಾಬರು, ಭಲೆ ಈ ಮಾರ್ಗದಲ್ಲಿ ಎಷ್ಟಾದರೂ ವಿಘ್ನಗಳು ಬರಲಿ, ಆದರೆ ಸ್ವರ್ಗದ ಸ್ಥಾಪನೆಯಂತೂ ಆಗಲೇಬೇಕಾಗಿದೆ, ಇದು ಖಂಡಿತ. नई दुनिया की स्थापना और पुरानी दुनिया का विनाश होना ही है. ಬಾಬರ್ ಹೇಳ್ತಾರೆ, ಹೊಸ ಪ್ರಪಂಚದ ಸ್ಥಾಪನೆ ಆಗಲೇಬೇಕು, ಮತ್ತು ಹೊಸ ಸ್ಥಾಪನೆ ಆಗಬೇಕು ಅಂದರೆ ಹಳೆಯರ ವಿನಾಶ ಆಗಲೇಬೇಕು. यह बना बनाया ड्रामा है, इसमें संशय की बात ही नहीं. ಇದು ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ, ಈ ವಿಚಾರದಲ್ಲಿ ಯಾವುದೇ ಪ್ರಕಾರದ ಸಂಶಯದ ಮಾತು ಇಲ್ಲ. ಜರಾ ಭೀ ಸಂಶಯ ನಹಿ ಲಾನಾ ಚಾಹಿಯೇ. ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೂ ಕೂಡ ನೀವು ಸಂಶಯದಲ್ಲಿ ಬರಬಾರದು. ಯೇ ತೋ ಸಬ್ ಕೇತೆ ಹೇ ಪತಿತ್ ಪಾವನ್. ಎಲ್ಲರೂ ಹೇಳೋದೇನು? ಪತಿತ ಪಾವನ ಅಂತ ತಂದೆ ಪರಮಾತ್ಮನಿಗೆ ಮಹಿಮೆ ಮಾಡ್ತಾರೆ. अंग्रेजी में भी कहते हैं आकर लिबरेट करो दुख से. ವಿದೇಶಿಯರು ಕೂಡ ಹೇಳ್ತಾರೆ, ಭಗವಂತ ಬಂದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡು, ಲಿಬ್ರೇಟ್ ಕೊಡು, ಮುಕ್ತಿ ಕೊಡು, ಬಿಡುಗಡೆ ದಾತ ಅಂತೆಲ್ಲ ಹೇಳ್ತಾರೆ. ದುಃಖ ಹೈ ಹಿ ಪಾಂಚ್ ವಿಕಾರನ್ ಸೆ ವೇ ಹೈ ಹಿ ವೈಸ್ಲೆಸ್ ವರ್ಲ್ಡ್ ಸುಖಧಾಮ್. ಬಾಬರು ಹೇಳ್ತಾರೆ, ದುಃಖ ಬರೋದೇನೆ 5 ವಿಕಾರಗಳಿಂದ, ಆದರೆ ಅದಂತೂ ಸುಖಧಾಮ, ನಿರ್ವಿಕಾರಿ ಜಗತ್ತು. ಅಭಿ ತುಮ್ ಬಚ್ಚೋಂ ಕೋ ಜಾನಾ ಹೇ, ಕಹಾ ಜಾನಾ ಹೇ? ಸ್ವರ್ಗ ಮೇ. ನೀವು ಹೋಗಬೇಕು ಮಕ್ಕಳೇ ಅಂತಾರೆ ಬಾಬರು. ಎಲ್ಲಿಗೆ ಹೋಗ್ತೀರಿ? ಈಗಾಗಲೇ ಕೆಲವರು ಹೋಗಿರೋಂಗಿದೆ. ಎಲ್ಲಿಗೆ? ಬಾಬರು ಹೇಳ್ತಾರೆ, ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಅಭಿ ತುಮ್ ಬಚ್ಚೋಂ ಕೋ ಜಾನಾ ಹೇ ಸ್ವರ್ಗ ಮೇ. ಮನುಷ್ಯ ಸಮಜ್ತೆ ಹೇ ಸ್ವರ್ಗ ऊपर में है, उन्हों को ये पता नहीं है कि ಮುಕ್ತಿ ಧಾಮ್ ऊपर में है. ಮನುಷ್ಯರೇನು ತಿಳ್ಕೊಂಡಿದ್ದಾರೆ? ಸ್ವರ್ಗ ಅಂದರೆ ಮೇಲಿದೆ ಅಂತ ತಿಳ್ಕೊಳ್ತಾರೆ, ಮೇಲೆ ಹೊಟ್ಟೋಗ್ತಾರೆ ಅಂತ. ಆದರೆ ವಾಸ್ತವಿಕವಾಗಿ ಇರೋದೇನು ಮೇಲೆ? ನಮ್ಮ ಮನೆ ಪರಮಧಾಮ, ಮುಕ್ತಿಧಾಮ ಮೇಲೆ ಇದೆ. ಸ್ವರ್ಗ ಇರೋದೆಲ್ಲಿ? ಸ್ವರ್ಗ ಎಲ್ಲಿದೆ? ಇಲ್ಲೇನೆ. जीवन मुक्ति में तो यहाँ ही आना है. यह बाप तुम्हें समझाते हैं, उनको अच्छी रीति धारण कर नॉलेज का ही मंथन करना है. ಜೀವನ್ ಮುಕ್ತಿಗಾಗಿ ಇಲ್ಲಿಯೇ ಬರಬೇಕು. ಇದೇ ಭೂಮಿ ಮೇಲೆ ತಾನೇ ಜೀವನ್ ಮುಕ್ತಿ ಸಿಗತ್ತೆ, ಅಥವಾ ಸತ್ಯುಗ ಸ್ವರ್ಗ ಇಲ್ಲಿನೇ ಬರಬೇಕು, ಅಮರಪುರಿ ಇಲ್ಲಿಗೆ ಬರಬೇಕು. ಆದರೆ ಮುಕ್ತಿ ಮಾತ್ರ ಮೇಲ್ಗಡೆ ಇದೆ. ಇದೆಲ್ಲ ಮಾತುಗಳನ್ನು ತಂದೆ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ಆ ಮಾತುಗಳನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿ ಆ ಜ್ಞಾನದ ಮಂಥನವನ್ನು ಮಾಡಬೇಕು. ಸ್ಟೂಡೆಂಟ್ಸ್ ಭೀ घर में यही ख्याल करते रहते हैं, यह पेपर भरकर देना है, आज यह करना है. ಲೌಕಿಕ ವಿದ್ಯಾರ್ಥಿಗಳು ಸಹ ಮನೆಗೆ ಹೋಗ್ಬಿಟ್ಟು ಇದೇ ಯೋಚನೆಯಲ್ಲಿ ಇರ್ತಾರೆ ತಾನೆ, ಇವತ್ತು ಈ ಪೇಪರ್ ನಾವು ಕೊಡಬೇಕು, ಇದನ್ನು ಮಾಡಬೇಕು, ಇವತ್ತು ಹೀಗೆ ಮಾಡಬೇಕು ಅಂತೆಲ್ಲ ಯೋಚನೆಯಲ್ಲಿ ಇರ್ತಾರೆ. तो तुम बच्चों को अपने कल्याण के लिए आत्मा को सतो प्रधान बनाना है.
ಹಾಗೆ ನೀವು ಮಕ್ಕಳು ಸಹ ನಿಮ್ಮ ಕಲ್ಯಾಣ ಮಾಡಿಕೊಳ್ಳೋದಕ್ಕಾಗಿ ಏನು ಮಾಡ್ಕೊಳ್ಬೇಕು ಅಂತಾರೆ, ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಬೇಕು. ಪವಿತ್ರ ಬನ್ ಮುಕ್ತಿ ಧಾಮ್ ಮೇ ಜಾನಾ ಹೇ और नॉलेज से फिर देवता बनते हैं. ಬಾಬರು ಹೇಳ್ತಾರೆ, ಪವಿತ್ರರಾಗಿ ಮುಕ್ತಿಧಾಮಕ್ಕೆ ಹೋಗಬೇಕು ಮತ್ತು ಈ ಜ್ಞಾನದಿಂದ ನಂತರ ದೇವತೆ ಆಗಬೇಕು. ಆತ್ಮ ಕೇತಿ ಹೇ ನಾ ಹಮ್ ಮನುಷ್ಯ ಸೇ ಬ್ಯಾರಿಸ್ಟರ್ ಬಂತೆ ಹೇ. ಲೌಕಿಕವಾಗಿ ಕೂಡ ಹೇಳೋದು ಆತ್ಮನೇ ಏನಂತ, ನಾನು ಬ್ಯಾರಿಸ್ಟರ್ ಆಗುತ್ತೇನೆ, ಮನುಷ್ಯನಿಂದ ಬ್ಯಾರಿಸ್ಟರ್ ಆಗ್ತೇನೆ ಅಂತ. हम आत्मा मनुष्य से गवर्नर बनते हैं. आत्मा बनती है शरीर के साथ. ಗವರ್ನರ್ ಆಗಲಿ, ಬ್ಯಾರಿಸ್ಟರ್ ಆಗಲಿ, ಅಥವಾ ಅಡ್ವೊಕೇಟ್ ಆಗಲಿ, ಅಥವಾ ಬೇರೆ ಯಾವುದೇ ಪೊಸಿಷನ್ ಪೋಸ್ಟ್ ತಗೊಳ್ಬೇಕಾದ್ರೂ ಬಾಬರು ಹೇಳ್ತಾರೆ, ಆತ್ಮ ಶರೀರದ ಜೊತೆಯಲ್ಲಿ ಗವರ್ನರ್ ಆಗಿರಬೇಕಾದ್ರೂ ಆತ್ಮನೇ ಶರೀರದ ಜೊತೆಯಲ್ಲಿ ಆ ಒಂದು ಪದವಿಯನ್ನು ಪಡ್ಕೊಳ್ಳುತ್ತೆ. ಶರೀರ ಖತಮ್ ಹೋ ಜಾತಾ ಹೇ ತೋ ಫಿರ್ ನಯೇ ಸಿರ್ ಪಡನಾ ಪಡ್ತಾ ಹೇ. ಆತ್ಮ ಬಿಟ್ಟೋಯ್ತು ಅಂದಮೇಲೆ ಓದಿರೋದೆಲ್ಲ ಅಲ್ಲಿಗೆ ಸಮಾಪ್ತಿ. ಮತ್ತೆ ಹೊಸ ಜನ್ಮ ಪಡ್ಕೊಂಡ್ಮೇಲೆ ಹೊಸದಾಗಿ ಓದಬೇಕಾಗತ್ತೆ. ಆತ್ಮ ಹಿ ಪುರುಷಾರ್ಥ ಕರ್ತಿ ಹೇ ವಿಶ್ವಕ ಮಾಲೀಕ್ ಬನನೆ. ಹಾಗಾಗಿ ಆತ್ಮನೇ ಪುರುಷಾರ್ಥವನ್ನು ಮಾಡುತ್ತೆ ವಿಶ್ವದ ಮಾಲೀಕ ಆಗಲಿಕ್ಕಾಗಿ. ಬಾಪ್ ಕೇತೆ ಹೇ ಯೇ ಪಕ್ಕಾ ಯಾದ್ ಕರ್ಲೋ ಕಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಇದನ್ನು ಪರಿಪಕ್ವವಾಗಿ ನೆನಪಿಟ್ಕೊಳ್ಳಿ. ಯಾವ ಮಾತು? ರೋಜ್ ಹೇಳ್ತಾರೆ ಬಾಬರು, ಪ್ರತಿದಿನ ಹೇಳುವಂಥ ಮಾತು ಏನದು? ಹಮ್ ಆತ್ಮ ಹೇ. ಮೊದಲನೇ ಪಾಠ, ಮೊದಲ ಪಾಠ, ಅಂತಿಮ ಪಾಠ ಇದೆ. ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ. ಇದನ್ನು ಪಕ್ಕ ಮಾಡ್ಕೊಂಡ್ಬಿಡ್ಬೇಕು ಅಂತಾರೆ ಬಾಬರು. ದೇವತಾओं को ऐसे नहीं कहना पड़ता है, याद नहीं करना पड़ता, क्योंकि वो तो है ही पावन. ದೇವತೆಗಳು ಈ ರೀತಿ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಅಭ್ಯಾಸ ಮಾಡಬೇಕು, ನೆನಪು ಮಾಡಬೇಕು ಇಲ್ಲ. ಏಕೆ? ಅವರಿರೋದೇ ಪಾವನರಾಗಿ. ಪ್ರಾರಬ್ಧ ಭೋಗ ರಹೆ ಹೇ ಪತಿ ತೊಡೆ ಹಿ ಹೇ ಜೋ ಬಾಪ್ ಕೋ ಯಾದ್ ಕರೆ. ಅವರಿರೋದೇ ಪಾವನರು. ಅವರೇನು ಪತಿತರಾಗಿದ್ದಾರಾ? ಇಲ್ಲ ತಾನೇ. ದೇವತೆಗಳು ಪಾವನರು. ಈಗ ಮಾಡಿರುವಂಥ ಪುರುಷಾರ್ಥದ ಪ್ರಾಪ್ತಿಯನ್ನು ಅಲ್ಲಿ ಅನುಭವ ಮಾಡ್ತಿರ್ತಾರೆ. ಅದರಿಂದ ತಂದೆಯನ್ನು ನೆನಪು ಮಾಡುವಂಥ ವಿಚಾರ ಅಲ್ಲಿ ಬರೋದಿಲ್ಲ. ತುಮ್ ಆತ್ಮ ಪತಿತ್ ಹೋ ಇಸ್ಲಿಯೇ ಬಾಪ್ ಕೋ ಯಾದ್ ಕರ್ನಾ ಹೈ. ಆದರೆ ವರ್ತಮಾನ ಸಮಯದಲ್ಲಿ ನೀವೆಲ್ಲ ಆತ್ಮರು ಪತಿತರು, ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ಉನ್ಕೋ ತೋ ಯಾದ್ ಕರ್ನೆ ಕಿ ದರ್ಕಾರ್ ನಹಿ. ಅವರಿಗಂತೂ ನೆನಪು ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ ಬಾಬರು. ಯಾರಿಗೆ? ಯಾರಿಗೆ? ಭವಿಷ್ಯದಲ್ಲಿ ದೇವತೆಗಳಿಗೆ ತಂದೆಯನ್ನು ನೆನಪು ಮಾಡುವಂಥ ಅವಶ್ಯಕತೆ ಇಲ್ಲ. ಆತ್ಮದ ಒಂದು ಅಭ್ಯಾಸ ಮಾಡಲಿಕ್ಕೂ ಅವಶ್ಯಕತೆ ಇಲ್ಲ. ಯಹ ಡ್ರಾಮಾ ಹೇನಾ, ಏಕ ಬಿ ದಿನ್ ಏಕ್ ಸಮಾನ್ ನಹಿ ಹೋತಾ. ಬಾಬರು ಹೇಳ್ತಾರೆ, ಮಕ್ಕಳೇ ಇದು ಡ್ರಾಮಾ ತಾನೆ, ಅದರಿಂದ ಒಂದು ದಿನ ಇದ್ದ ಹಾಗೆ ಮತ್ತೊಂದು ದಿನ ಇರೋದಿಲ್ಲ. ಯಹ ಡ್ರಾಮಾ ಚಲ್ತಾ ರಹತಾ ಹೇ, ಸಾರೇ ದಿನ್ ಕಾ ಪಾರ್ಟ್ ಸೆಕೆಂಡ್ ಬೈ ಸೆಕೆಂಡ್ ಬದಲ್ತಾ ರಹತಾ ಹೇ. ಇದು ಡ್ರಾಮಾ ನಡೀತಾ ಇರುತ್ತೆ. ಇಡೀ ದಿನದ ಪಾತ್ರ ಸೆಕೆಂಡ್ಗೆ ಕೂಡ ಬದಲಾವಣೆ ಆಗುತ್ತಾ ಇರುತ್ತೆ. ಶೂಟ್ ಹೋತಾ रहता है. तो बाप बच्चों को समझाते हैं, कोई भी बात में हार्ट फेल मत हो. ಇದು ಶೂಟಿಂಗ್ ಆಗ್ತಾನೆ ಇರುತ್ತೆ. ಇಡೀ ದಿನದ ಪಾತ್ರ ಸೆಕೆಂಡ್ ಬೈ ಸೆಕೆಂಡ್ ಏನು ಬದಲಾವಣೆ ಆಗ್ತಾ ಇರುತ್ತೆ, ಇದು ಶೂಟಿಂಗ್ ನಡೀತಾ ಇರುತ್ತೆ. ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಯಾವುದೇ ಮಾತಿನಲ್ಲೂ ಕೂಡ ಏನಾಗಬಾರ್ದು, ಹಾರ್ಟ್ ಫೇಲ್ ಆಗಬಾರ್ದು. ಏ ಜ್ಞಾನ ಕಿ ಬಾತೆ ಹೇ. ಅಯ್ಯೋ ಹೀಗಾಗ್ಬಿಡ್ತಲ್ಲ, ಹಾಗಾಗ್ಬಿಡ್ತಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಇಂಥ ಕಾಯಿಲೆ ಬಂದ್ಬಿಡ್ತಲ್ಲ ಅಂಥೇಳಿ ಯಾವತ್ತಿಗೂ ಸಹ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಹಾರ್ಟ್ ಫೇಲ್ ಆಗಬಾರ್ದು ಅಂತಾರೆ ಬಾಬರು. ಏಕೆಂದರೆ ಇದು ಜ್ಞಾನದ ಮಾತುಗಳು. भल अपना धंधा आदि भी करो, परंतु भविष्य ऊंच पद पाने के लिए पूरा पुरुषार्थ करो. ತಂದೆ ಹೇಳ್ತಾರೆ, ಭಲೆ ನಿಮ್ಮ ಕೆಲಸ ಕಾರ್ಯಗಳು ವ್ಯವಹಾರಗಳನ್ನು ಮಾಡಿ, ಆದರೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕಾಗಿ ಏನು ಮಾಡಿ?
ಪೂರ್ಣ ಪುರುಷಾರ್ಥ ಮಾಡಿ ಅಂತಾರೆ ಬಾಬರು. ಗೃಹಸ್ಥ ವ್ಯವಹಾರ ಮೇ ಬಿ ರಹನಾ ಹೇ, ಗೃಹಸ್ಥ ವ್ಯವಹಾರದಲ್ಲೂ ಕೂಡ ಇರಬೇಕು. कुमारियाँ तो गृहस्थ में गई ही नहीं है, ಗೃಹಸ್ಥಿ ಉನ್ಕೋ ಕಹಾ ಜಾತ. ಬಾಬರು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು, ಆದರೆ ಕುಮಾರಿಯರಂತೂ ಗೃಹಸ್ಥಕ್ಕೆ ಹೋಗಿಯೇ ಇಲ್ಲ. ಗೃಹಸ್ಥಿ ಅಂತ ಅವ್ರಿಗೆ ಹೇಳಾಗತ್ತೆ. ಯಾರಿಗೆ ಹೇಳಾಗತ್ತೆ ಅಂತಾರೆ ಬಾಬರು? ಜಿನ್ಕೋ ಬಾಲ್ ಬಚ್ಚೆ, ಯಾವ ಗೃಹಸ್ಥಿಗಳಿಗೆ ಮಕ್ಕಳಿರ್ತಾರಲ್ಲ ಅವ್ರಿಗೆ ಹೇಳಾಗತ್ತೆ. ಮಕ್ಕಳು ಮೊಮ್ಮಕ್ಕಳು ಇರೋವಂಥವ್ರಿಗೆ ಇವರು ಗೃಹಸ್ಥಿಗಳು ಅಂತ ಹೇಳಾಗತ್ತೆ. ಬಾಪ್ ತೋ ಅಧರ್ ಕುಮಾರಿ ಅವ್ರ ಕುಮಾರಿ ಸಬ್ಕು ಪಡಾತೆ ಹೇ, ತಂದೆ ಓದಿಸ್ತಾ ಇರುವಂಥದ್ದು ಎಲ್ರಿಗೂ ಕೂಡ, ಅವರು ಅಧರ್ ಕುಮಾರಿ ಆಗಿರ್ಬೋದು ಅಥವಾ ಕುಮಾರಿ ಆಗಿರ್ಬೋದು, ಎಲ್ರಿಗೂ ಕೂಡ ಬಾಬಾ ಓದಿಸ್ತಾ ಇದ್ದಾರೆ. ಅಧರ್ ಕುಮಾರಿ ಕಾ ಭಿ ಅರ್ಥ ನಹಿ ಸಮಜ್ತೆ. ಅಧರ್ ಕುಮಾರಿ ಅಂತ ಯಾತಕ್ಕೆ ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಅದರ ಅರ್ಥವನ್ನು ಸಹ ತಿಳ್ಕೊಂಡಿಲ್ಲ. ಕ್ಯಾ ಆಧಾ ಶರೀರ ಹೇ? ಅಧರ್ ಕುಮಾರಿ ಅಂದರೆ ಅರ್ಧ ಶರೀರ ಇದೆಯಾ? ಹೇಗೆ ಅರ್ಧನಾರೀಶ್ವರ ಅಂತ ಶಂಕರನಿಗೆ ಅರ್ಧ ಪಾರ್ವತಿ ಶರೀರ, ಅರ್ಧ ಶಂಕರನ ಶರೀರ ತೋರಿಸ್ತಾರೆ ಭಕ್ತಿ ಮಾರ್ಗದಲ್ಲಿ. ಅದರಿಂದ ಬಾಬರು ಹೇಳ್ತಾರೆ ಅರ್ಧ ಶರೀರ ಇದೆಯಾ ಅಧರ್ ಕುಮಾರಿ ಅಂದರೆ? अभी तुम समझ जानते हो कन्या पवित्र है और अधर कन्या उनको कहा जाता है जो अपवित्र बनने के बाद फिर पवित्र बनते हैं. ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ, ಕನ್ಯೆ ಅಂದರೆ ಅವರು ಪವಿತ್ರವಾಗಿರ್ತಾರೆ. ಬಾಕಿ ಅಧರ್ ಕುಮಾರಿ ಅಧರ್ ಕನ್ಯಾ ಅಂದರೆ ಅವ್ರಿಗೆ ಹೇಳಾಗತ್ತೆ ಯಾರು ಅಪವಿತ್ರರಾದ ಬಳಿಕ ಮತ್ತೆ ಪವಿತ್ರರಾಗ್ತಾರೆ. ತಂದೆ ಮಕ್ಕಳಾದ ಮೇಲೆ ಜ್ಞಾನ ಸಿಕ್ಕಿದ ನಂತರ ಪುನಃ ಪವಿತ್ರ ಜೀವನ ನಡೆಸ್ತಾರೆ. ಯಾರಿಗೆ ಅಧರ್ ಕುಮಾರಿ ಅಂತ ಹೇಳಾಗತ್ತೆ, ಕುಮಾರಿ ಆಗ್ಬಿಡ್ತಾರೆ ಮತ್ತವರು. ತುಮ್ಹಾರ ಹಿ ಯಾದ್ಗಾರ್ ಖಡಾ ಹೇ, ಅಧರ್ ಕುಮಾರಿ ಮಂದಿರನೂ ಕೂಡ ಇದೆಯಲ್ಲ ಮೌಂಟ್ ಆಬುನಲ್ಲಿ, ನಿಮ್ಮದೇ ಸ್ಮಾರಕ ನಿಂತಿದೆ ಅಂತಾರೆ ಬಾಬರು. ಬಾಪ್ ಹಿ ತುಮ್ ಬಚ್ಚೋಂ ಕೋ ಸಮझाते हैं, ಬಾಪ್ ತುಮ್ಕೋ ಪಢಾ ರಹೆ ಹೇ. ತಂದೆನೇ ನೀವು ಮಕ್ಕಳಿಗೆ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಿದ್ದಾರೆ, ತಂದೆ ನಿಮಗೆ ಓದಿಸ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಆತ್ಮಾಯೇ ಮೂಲವತನ್ ಕೋ ಭಿ ಜಾನ್ತೆ ಹೇ, ಫಿರ್ सूर्यवंशी चंद्रवंशी कैसे राज्य करते हैं, क्षत्रिय पने की निशानी बाण क्यों दिया है वह भी तुम जानते हो. ಬಾಬರ್ ಹೇಳ್ತಾರೆ ನಿಮಗೆ ಗೊತ್ತಿದೆ, ನಾವೆಲ್ಲ ಆತ್ಮರು ಮೂಲವತನವನ್ನು ಕೂಡ ತಿಳ್ಕೊಂಡಿದ್ದೇವೆ. ನಂತರ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಹೇಗೆ ಮಾಡ್ತಾರೆ, ರಾಜ್ಯಭಾರ ಹೇಗೆ ಮಾಡ್ತಾರೆ, ಮತ್ತು ಕ್ಷತ್ರಿಯತನದ ಚಿಹ್ನೆ ಬಿಲ್ಲು ಬಾಣ ಏನಕ್ಕಾಗಿ ತೋರಿಸಿದ್ದಾರೆ, ಇದೆಲ್ಲನೂ ಸಹ ನಿಮಗೆ ಗೊತ್ತಿದೆ. ಕ್ಷತ್ರಿಯತನದ ನಿಶಾನಿ ಬಿಲ್ಲು ಬಾಣ. ರಾಮನಿಗೆ ಬಿಲ್ಲು ಬಾಣ ತೋರಿಸ್ಲಾಗತ್ತೆ, ನಾರಾಯಣನಿಗೆ ಕೃಷ್ಣನಿಗೆ ತೋರಿಸೋದಿಲ್ಲ, ರಾಮನಿಗೆ ತೋರಿಸ್ಲಾಗತ್ತೆ. ಯಾಕೆ? ನಿಮಗೆ ಗೊತ್ತಿದೆ ಮಕ್ಕಳೇ ಅಂತಾರೆ ಬಾಬರು. ಈಗ ಕಲಿಸ್ತಾ ಇರುವಂಥ ವಿದ್ಯೆಯಲ್ಲಿ ಯಾರು ಫೇಲ್ ಆಗಿಬಿಡ್ತಾರೆ ಅವರು ಚಂದ್ರವಂಶ ಕೊಟ್ಟೋಗ್ತಾರೆ. ಅದರಿಂದ ಹೇಳಲಾಗತ್ತೆ ರಾಮಚಂದ್ರ ಅಲ್ವಾ, ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. ನಾರಾಯಣನಿಗೆ ಸೂರ್ಯನಾರಾಯಣ ಅಂತ ಹೇಳ್ತಾರೆ, ಅಥವಾ ಸತ್ಯನಾರಾಯಣ ಅಂತ ಹೇಳ್ತಾರೆ. ಸೂರ್ಯವಂಶದಲ್ಲಿ ಬರುವಂತಹ ನಾರಾಯಣನಿಗೆ ಸೂರ್ಯನಾರಾಯಣ, ಅಥವಾ ಸತ್ಯಯುಗದಲ್ಲಿ ಬರೋದ್ರಿಂದ ಸತ್ಯನಾರಾಯಣ. ರಾಮನಿಗೆ ಸತ್ಯರಾಮ ಅಂತ ಹೇಳಲ್ಲ, ಅಥವಾ ಸೂರ್ಯರಾಮ ಅಂತ ಹೇಳಲ್ಲ, ರಾಮಚಂದ್ರ ಅಂತ ಹೇಳ್ತಾರೆ. ಚಂದ್ರವಂಶದಲ್ಲಿ ಬರುವಂತಹ ರಾಮನಿಗೆ ರಾಮಚಂದ್ರ, ಶ್ರೀರಾಮಚಂದ್ರ ಹೆಸರು. ಅದರಿಂದ ಬಾಬರ್ ಹೇಳ್ತಾರೆ ಕ್ಷತ್ರಿಯತನದ ಚಿಹ್ನೆಗಳು ಏನು, ಬಿಲ್ಲು ಬಾಣ, ಇದು ನಿಮಗೆ ಗೊತ್ತಿದೆ ಮಕ್ಕಳೇ ಅಂತಾರೆ ಬಾಬರು. ಲಡಾಯಿ ಆದಿಕಿ ತೋ ಬಾತ್ ಹಿ ನಹಿ, ಇಲ್ಲಿ ಯುದ್ಧ ಮಾಡುವಂಥ ವಿಚಾರ ಇಲ್ಲ. ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡಬೇಕು, ಯಾರನ್ನು ಸಾಯಿಸಬೇಕು, ಹೊಡಿಬೇಕು, ಯುದ್ಧ ಮಾಡಿ ಗೆಲ್ಲಬೇಕು, ಆ ವಿಚಾರ ಏನೂ ಇಲ್ಲ. ನಾ ಅಸುರೋಂ ಕಿ ಬಾತ್ ಹೇ ನಾ ಚೋರಿ ಕಿ ಬಾತ್ ಸಿದ್ಧ ಹೋತೆ ಹೇ. ಬಾಬರ್ ಹೇಳ್ತಾರೆ ಇಲ್ಲಿ ಅಸುರರ ಮಾತು ಇಲ್ಲ. ಅಸುರರ ಜೊತೆ ಯುದ್ಧ ಆಯಿತು, ದೇವತೆಗಳಿಗೂ ಅಸುರರಿಗೂ ಯುದ್ಧ ನಡೀತು, ಏನೆಲ್ಲ ಮಾತು ಹೇಳಿದ್ದಾರೆ, ಅದೇನೂ ಇಲ್ಲ. ಬಾಕಿ ಕಳ್ಳತನದ ಮಾತು ಸಹ ಇಲ್ಲ. ಐಸಾ ತೋ ಕೊಯ್ ರಾವಣ್ ಹೋತಾ ನಹಿ ಜೋ ಸೀತಾ ಕೋ ಲೇ ಜಾಯೆ. ಬಾಬರ್ ಹೇಳ್ತಾರೆ ರಾವಣನೇ ಇಲ್ಲ, ಸೀತೆಯನ್ನು ಕದ್ಕೊಂಡು ಹೋದ ಅಂತೆಲ್ಲ ಏನು ಕಥೆಗಳು ಹೇಳಿದಾರಲ್ಲ, ಕಳ್ಳತನ ಮಾಡ್ಕೊಂಡು ಹೋಗುವಂಥ ಮಾತು
ಇಲ್ಲ. तो बाप समझाते हैं, मीठे मीठे बच्चे तुम समझते हो हम हैं हेवन के ಮುಕ್ತಿ ಜೀವನ್ ಮುಕ್ತಿಗೆ ಪಂಡೆ. ತಂದೆ ತಿಳಿಸ್ಕೊಡ್ತಿದ್ದಾರೆ, ಸಿಹಿ ಸಿಹಿಯಾದಂತಹ ಮಕ್ಕಳೇ, ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ ಈಗ ನಾವು ಯಾರಾಗಿದ್ದೇವೆ ಅಂತೇಳಿ. ನಾವೆಲ್ಲ ಯಾರಾಗಿದ್ದೇವೆ ಈಗ ಇವತ್ತಿನ ಪಾಠಕ್ಕನುಸಾರವಾಗಿ, ಇವತ್ತಿನ ಮುರಳಿಯ ಮಹಾ ವಾಕ್ಯಕ್ಕನುಸಾರವಾಗಿ ಇವತ್ತೆಲ್ಲ ನಾವು ಯಾರು ಹೇಳಿ? ಯೋಗ ಬನವಾಸಿ ಅಣ್ಣಂದರು ಅಕ್ಕಂದರು ನಾವೆಲ್ಲ ಯಾರು ಇವತ್ತಿಗೆ? ರೂಹಾನಿ ಪಂಡೆ. ಎಲ್ಲಿಗೆ ರೂಹಾನಿ ಪಂಡೆ? ಹೆವಿನ್ ಕೆ ಮುಕ್ತಿ ಜೀವನ್ ಮುಕ್ತಿಗೆ ಪಂಡೆ, ರೂಹಾನಿ ಪಂಡೆ. ಸ್ವರ್ಗಕ್ಕೆ ದಾರಿ ತೋರಿಸುವಂಥವ್ರು, ಮುಕ್ತಿ ಜೀವನ್ ಮುಕ್ತಿಗೆ ದಾರಿ ತೋರಿಸುವಂತಹ ಮಾರ್ಗದರ್ಶಕರು ನಾವು, ಆತ್ಮೀಯ ಮಾರ್ಗದರ್ಶಕರು ನಾವಾಗಿದ್ದೇವೆ. ಇದು ನಿಮಗೆ ಗೊತ್ತಾಗ್ಬಿಟ್ಟಿದೆ. ಹಮ್ ಹೇ ರೂಹಾನಿ ಪಂಡೆ, ವಹ ಹೇ ಕಲಿಯುಗಿ ಬ್ರಾಹ್ಮಣ್, ಪುರುಷೋತ್ತಮ ಬನ್ನೆ ಕೆ ಲಿಯೆ ಪಡ್ ರಹೆ ಹೋ. ನಾವು ಆತ್ಮೀಯ ಪಂಡ ಆಗಿದ್ದೇವೆ, ಆದರೆ ಪ್ರಪಂಚದವರು ಕಲಿಯುಗದ ಬ್ರಾಹ್ಮಣರು. ನೀವು ಪುರುಷೋತ್ತಮರಾಗಲಿಕ್ಕಾಗಿ ಓದುತ್ತಾ ಇದ್ದೀರಿ. हम पुरुषोत्तम संगम युग पर हैं. बाबा अनेक प्रकार से समझाते रहते हैं, फिर भी देह अभिमान में आने से भूल जाते हैं. ಪ್ರಪಂಚದ ಮನುಷ್ಯರು ಕಲಿಯುಗಿ ಬ್ರಾಹ್ಮಣರು, ಆದರೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿರುವಂಥವರು ಪುರುಷೋತ್ತಮರಾಗೋದಕ್ಕಾಗಿ ಓದುತ್ತಾ ಇದ್ದೇವೆ. ತಂದೆಯಂತೂ ನಮಗೆ ಅನೇಕ ಪ್ರಕಾರದಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ, ನಿತ್ಯ ಕೊಡ್ತಾ ಇದ್ದಾರೆ. ಆದರೂ ಸಹ ಎಷ್ಟೆಲ್ಲ ವಿಸ್ತಾರವಾಗಿ, ಎಷ್ಟು ಸಹಜವಾಗಿ, ಸರಳವಾಗಿ ತಂದೆ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಆದರೂ ಸಹ ದೇಹಾಭಿಮಾನದಲ್ಲಿ ಬಂದು ಮಕ್ಕಳು ಮರೆತೇ ಬಿಡ್ತಾರೆ. ಮೈ ಆತ್ಮ ಹೂँ, बाप का बच्चा हूँ, वह नशा नहीं रहता है. ಏನು ನಶೆ ಇಲ್ಲ ನಾವು ಮಕ್ಕಳಿಗೆ ಅಂತಾರೆ ಬಾಬೋರು. ದೇಹಾಭಿಮಾನದಲ್ಲಿ ಬಂದು ಏನು ಮರ್ತೋಗ್ಬಿಡ್ತೇವೆ? ನಾನು ಆತ್ಮ ಆಗಿದ್ದೇನೆ, ತಂದೆಯ ಮಗುವಾಗಿದ್ದೇನೆ. ಈ ನಶೆನೇ ಇರೋದಿಲ್ಲ ಅಂತಾರೆ ಬಾಬೋರು. ಜಿತ್ನಾ ಯಾದ್ ಕರ್ತೆ रहेंगे उतना ದೇಹ ಅಭಿಮಾನ್ ಟೂಟ್ತಾ ಜಾಯೇಗಾ. ನಶೆ ಕಾಣ್ತಿದೆಯಾ? ಎಲ್ಲರ ಮುಖದಲ್ಲೂ ನಶೆ ಇದೆಯಾ? ನಾನು ಆತ್ಮ, ತಂದೆ ಮಗು, ಸ್ವರ್ಗಕ್ಕೆ ಹೋಗುವಂಥ ನಾನು ರುಹಾನಿ ಪಂಡ, ಮಾರ್ಗದರ್ಶನ ಮಾಡುವಂಥ, ಮುಕ್ತಿ ಜೀವನ್ಮುಕ್ತಿಗೆ ಮಾರ್ಗದರ್ಶನ ಮಾಡುವಂಥ ನಾನು ಆತ್ಮೀಯ ಮಾರ್ಗದರ್ಶಕ, ತಂದೆಯ ಮಗುವಾಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ. ಇದೆಲ್ಲ ನಶೆ ಇದೆಯಾ ಅಂತಾರೆ ಬಾಬರು. ಆದರೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ಏನಾಗುತ್ತೆ? ದೇಹಾಭಿಮಾನ ತುಂಡಾಗ್ತಾ ಹೋಗುತ್ತೆ. ಅಪ್ನಿ ಸಂಭಾಲ್ ಕರ್ತೆ ರಹೋ. ಬಾಬರು ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಸಂಭಾಲನೆ ಮಾಡ್ಕೊಳ್ತಾ ಇರಿ, ಬಹಳ ಎಚ್ಚರಿಕೆಯಲ್ಲಿರಿ ನೀವು. ದೇಖೋ ಹಮಾರ ದೇಹ ಅಭಿಮಾನ ಟೂಟಾ ಹೇ. ನಿಮ್ಮನ್ನು ನೀವು ನೋಡಿಕೊಳ್ಳಿ, ನನ್ನಲ್ಲಿರುವಂಥ ದೇಹಾಭಿಮಾನ ತುಂಡಾಗ್ತಾ ಇದೆಯಾ? ದಿನ ಕ್ರಮೇಣ ತುಂಡಾಗ್ತಾ ಇದೆಯಾ? ಎಷ್ಟೆಷ್ಟು ಯೋಗ ಮಾಡ್ತೀವಷ್ಟು ದೇಹಾಭಿಮಾನ ತುಂಡಾಗತ್ತೆ. ಅದರಿಂದ ದಿನ ಕ್ರಮೇಣ ನನ್ನ ಯೋಗದ ಚಾರ್ಟು ಹೆಚ್ಚುತ್ತಾ ಹೋಗಬೇಕಲ್ಲದೆ ಕಡಿಮೆ ಆಗೋಗ್ಲ, ಕಡಿಮೆ ಆಗಲೇಬಾರ್ದು. ಇವತ್ತು 1 ಗಂಟೆ ಮಾಡಿದೆ ಅಂದರೆ ಮತ್ತೆ 2 ಗಂಟೆಗೆ ಹೋಗ್ಬೇಕು, 2 ಗಂಟೆ ಮಾಡ್ತಿದ್ದೀನಿ ಅಂದರೆ 3 ಗಂಟೆಗೆ ಹೋಗಬೇಕು, 3 ಗಂಟೆಯಿಂದ 4 ಗಂಟೆ. ಬಾಬರು ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಮಗೆ ಯೋಗ ಮಾಡಲಿಕ್ಕೆ? 8 ಗಂಟೆಗಳ ಕಾಲ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 4 ಗಂಟೆಗೆ ತಲುಪಿಲ್ಲ ಅಂದರೆ ಇನ್ನು 8 ಗಂಟೆ ಹೇಗೆ ತಲುಪೋದು? ಅದರಿಂದ ದಿನ ಕ್ರಮೇಣ ತಂದೆಯನ್ನು ನೆನಪು ಮಾಡಿ 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 ನಾನು ಆತ್ಮಾಭಿಮಾನಿ ಸ್ಥಿತಿಯನ್ನು ಹೊಂದಿದ್ದೇನಾ? ಆ ಪವಿತ್ರಮಯವಾದಂತಹ ಸತೋ ಪ್ರಧಾನ ಸ್ಥಿತಿ ನನ್ನದಾಗ್ತಾ ಇದೆಯಾ ನೋಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು, ಸಂಭಾಲನೆ ಮಾಡ್ಕೊಳ್ಬೇಕು. ದಿನ ಕ್ರಮೇಣ ಯೋಗದ ಚಾರ್ಟು ಹೆಚ್ಚಿಸ್ಕೊಳ್ಬೇಕು ಅಂತೇಳಿ ಬಾಬರು ಹೇಳ್ತಾರೆ. ನಿಮ್ಮನ್ನೇ ಸಂಭಾಲನೆ ಮಾಡ್ಕೊಳ್ತಾ ಇರಿ. ಯಾವುದರಿಂದ? ದೇಹಾಭಿಮಾನ ಎಷ್ಟು ತುಂಡಾಗಿದೆ ನೋಡ್ಕೊಳ್ತಾ ಹೋಗಿ. ಅಭಿ ಹಮ್ ಜಾ ರಹೇ ಹೇ, ಫಿರ್ ಹಮ್ ವಿಶ್ವಕ್ಕೆ ಮಾಲೀಕ್ ಬನೆಂಗೆ. ಈಗ ನಾವು ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಿದ್ದೇವೆ? ಅಮರಪುರಿಗೆ. ಶಿವಾಲಯ ಯಾವುದು? ತಂದೆ ಇರುವಂತಹ ಸ್ಥಾನ, ಮುಕ್ತಿ, ಶಾಂತಿಧಾಮ, ಪರಮಧಾಮ, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ನಂತರ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಹಮಾರ ಪಾರ್ಟ್ ಹೀರೋ ಹೀರೋಯಿನ್ ಕಾ ಹೇ. ನಮ್ಮ ಪಾತ್ರನೇ ಎಂಥದ್ದು?
ಹೀರೋ ಹೀರೋಯಿನ್ ಮುಖ್ಯ ಪಾತ್ರ ನಮ್ಮದಾಗಿದೆ. ಹೀರೋ ಪಾತ್ರ ಅಂದರೆ ಏನು? ಪ್ರಾರಂಭದಿಂದ ಕೊನೆಯ ತನಕ ಮಾಡುವಂಥದ್ದು ಹೀರೋ ಹೀರೋಯಿನ್ ಪಾತ್ರ. ಮಧ್ಯದಲ್ಲಿ ಬಂದು ಹೊಟ್ಟೋಗ್ತಾರಲ್ಲ, ಅವರಿಗೆ ಹೀರೋ ಪಾತ್ರಧಾರಿ ಅಂತ ಹೇಳೋದಿಲ್ಲ. ಆದರೆ ನಾವು ಮಕ್ಕಳು ಹೀರೋ ಪಾತ್ರಧಾರಿಗಳು, ಸತ್ಯುಗದಿಂದ ಹಿಡಿದು ಕಲಿಯುಗದ ಕೊನೆಯ ತನಕ ಪಾತ್ರವನ್ನು ಮಾಡುವಂಥವರು. ಹೀರೋ ಹೀರೋಯಿನ್ ನಾಮ್ ಪಡ್ ಸಕ್ತಾ ತಬ್ ಪಡ್ತಾ ಹೇ ಜಬ್ ಕೊಯ್ ವಿಜಯ್ ಪಾತೆ ಹೇ. ಬಾಬರು ಹೇಳ್ತಾರೆ, ಹೀರೋ ಹೀರೋಯಿನ್ ಅಂತಹ ಹೆಸರು ಯಾವಾಗ ಬರುತ್ತೆ ಅಂದರೆ ಯಾವಾಗ ವಿಜಯಿಗಳಾಗುತ್ತಾರೆ. ತುಮ್ ವಿಜಯ್ ಪಾತೆ ಹೋ ತಬ್ ತುಮ್ಹಾರ ಹೀರೋ ಹೀರೋಯಿನ್ ಕಾ ನಾಮ್ ಪಡ್ತಾ ಹೇ ಇಸ್ ಸಮಯ, ಇನ್ಸೆ ಪಹಲೆ ನಹಿ ಥಾ. ಬಾಬರು ಹೇಳ್ತಾರೆ, ಯಾವಾಗ ನೀವು ವಿಜಯಿಗಳಾಗ್ತೀರಿ ಆಗ ನಿಮ್ಮ ಹೆಸರು ಹೀರೋ ಹೀರೋಯಿನ್ ಅಂತ ಬರುತ್ತೆ. ಅದಕ್ಕೆ ಮುಂಚೆ ಇರಲಿಲ್ಲ. ಮುಖ್ಯ ಪಾತ್ರಧಾರಿಗಳು. ಹಾರ್ನೆ ವಾಲೆ ಕೋ ಹೀರೋ ಹೀರೋಯಿನ್ ನಹಿ ಕಹೆಂಗೆ. ಯಾರು ಸೋತು ಬಿಡ್ತಾರಲ್ಲ, ಚಂದ್ರವಂಶದಲ್ಲಿ ಬರುವಂಥವ್ರು, ಅವ್ರಿಗೇನು ಹೇಳೋದಿಲ್ಲ ಅಂತಾರೆ ಬಾಬರು, ಹೀರೋ ಹೀರೋಯಿನ್ ಅಂತ ಹೇಳೋದಿಲ್ಲ. ಇನ್ಯಾರಿಗೆ ಹೇಳ್ತಾರೆ ಅಂತಾರೆ ಬಾಬರು, ಯಾರು ವಿಜಯಿಗಳಾಗುತ್ತಾರೆ ಅವ್ರಿಗೆ ಹೇಳಲಾಗತ್ತೆ ಹೀರೋ ಹೀರೋಯಿನ್ ಅಂಥೇಳಿ. ಅಂದಮೇಲೆ ನೀವು ಮುಖ್ಯ ಪಾತ್ರಧಾರಿಗಳು. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಹಮ್ ಜಾಕರ್ ಹೀರೋ ಹೀರೋಯಿನ್ ಬಂತೆ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಹೋಗ್ಬಿಟ್ಟು ಏನಾಗ್ತೇವೆ? ಕಮಲಮ್ಮಕ್ಕ ಕೇಳಿಸ್ತಾ ಇದೆಯಾ? ನಾವು ಹೋಗ್ಬಿಟ್ಟು ಏನಾಗ್ತೇವೆ? ಹೀರೋ ಹೀರೋಯಿನ್ ಆಗುತ್ತೇವೆ. ತುಮ್ಹಾರ ಪಾರ್ಟ್ ಊಂಚತೆ ಊಂಚ ಹೇ. ಬಾಬರು ಹೇಳ್ತಾರೆ, ಮಕ್ಕಳೇ ನಿಮ್ಮ ಪಾತ್ರ ಇದೆಯಲ್ಲ ಅದು ಹೇಗಿದೆ? ಅತ್ಯಂತ ಶ್ರೇಷ್ಠವಾಗಿರುವಂತಹ ಪಾತ್ರ ನಿಮ್ಮದು. ಕೌಡಿ ಅವ್ರ ಹೀರೆ ಕಾ ತೋ ಬಹುತ್ ಫರ್ಕ್ ಹೇ. ಕೌಡೆಗೂ ವಜ್ರಕ್ಕೂ ಎಷ್ಟೊಂದು ವ್ಯತ್ಯಾಸ ತಾನೆ. ಹೀರೋ ಹೀರೋಯಿನ್ ಪಾತ್ರ ವಜ್ರ ಸಮಾನವಾದಂತಹ ಪಾತ್ರ, ಬಾಕಿ ಕೌಡೆಯ ಪಾತ್ರ ಎರಡಕ್ಕೆ ಎಷ್ಟೊಂದು ವ್ಯತ್ಯಾಸ ಅದ. ಭಲ್ ಕೊಯ್ ಕಿತನೆ ಭೀ ಲಖಪತಿ ವ ಕರೋಡ್ಪತಿ ಹೋ ಪರಂತು ತುಮ್ ಜಾನ್ತೆ ಹೋ ಯೆ ಸಬ್ ವಿನಾಶ ಹೋ ಜಾಯೆಂಗೆ. ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಇದ್ದಿರಬಹುದು, ಆದರೆ ನಿಮಗೆ ಗೊತ್ತಿದೆ ಎಲ್ಲವೂ ಸಹ ಏನಾಗತ್ತೆ? ವಿನಾಶವಾಗೋಗ್ಬಿಡತ್ತೆ. ಹೇಳ್ತಾರಲ್ಲ, ಕರೋಡ್ಪತಿ ರೋಡ್ಪತಿ. ಕರೋಡ್ಪತಿ ಕೋಟ್ಯಾಂತರ ಆಸ್ತಿ ಇರೋರು ಸಹ ಇವತ್ತು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಮುಳುಗೋಗ್ತಾ ಇದೆ, ಭೂಕಂಪದಲ್ಲೆಲ್ಲ ಒಳಗಡೆ ಹೋಗ್ತಿದೆ. ಅಂದರೆ ಅವ್ರ ಆಸ್ತಿ ಅಂತಸ್ತು ಏನಿದ್ರು ಏನು ತಿನ್ನಲಿಕ್ಕೂ ಸಿಗೋದಿಲ್ಲ. ರೋಡ್ಪತಿಗಳು ಉಳ್ಕೊಳ್ಳಿಕ್ಕೆ ಮನೆಯೇ ಇಲ್ಲ, ವಾಸ ಮಾಡಲಿಕ್ಕೆ ಮನೆಯೇ ಇಲ್ಲ. ರೋಡ್ಪತಿಗಳಾಗ್ಬಿಟ್ರು. ಕರೋಡ್ಪತಿಗಳು ನೋಡಿದ್ರೆ ರೋಡ್ಪತಿಗಳಾಗ್ಬಿಟ್ರು. ಅದರಿಂದ ಬಾಬರು ಹೇಳ್ತಾರೆ, ನಿಮಗೆ ಗೊತ್ತಿದೆ ಮಕ್ಕಳು, ಇದೆಲ್ಲವೂ ಕೂಡ ವಿನಾಶವಾಗೋಗ್ಬಿಡತ್ತೆ. ತುಮ್ ಆತ್ಮಾಯೇ ಧನವಾನ್ ಬಂತಿ ಜಾತಿ ಹೋ ಬಾಕಿ ಸಬ್ ದೇವಾಲಯ ಮೇ ಜಾ ರಹೇ ಹೇ. ನೀವು ಆತ್ಮರಿಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ದಿನಕ್ರಮೇಣ ಧನವಂತರು ಆಗ್ತಾ ಹೋಗ್ತಿದ್ದೀರಿ. ಅಂದ್ರೇನು? ಶ್ರೀಮಂತಿಕೆ ನಿಮ್ಮಲ್ಲಿ ಬರ್ತಾ ಹೋಗ್ತಿದೆ. ಜ್ಞಾನ ಧನ ಅವಿನಾಶಿ ಧನ ಸಂಪತ್ತು ನಮ್ಮಲ್ಲಿ ಜಮಾ ಆಗ್ತಾ ಹೋಗ್ತಿದೆ. ಬಾಕಿ ಸಬ್ ದೇವಾಲಯ ಮೇ ಜಾ ರಹೇ ಹೇ. ಉಳಿದವರೆಲ್ಲರೂ ದಿವಾಳಿ ಆಗ್ತಾ ಇದ್ದಾರೆ, ಅವ್ರ ಕೈ ಖಾಲಿ ಆಗ್ತಾ ಇದೆ. ಆದರೆ ನೀವು ಮಕ್ಕಳು ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮಲ್ಲಿ ಜಮಾ ಆಗ್ತಾ ಇದೆ. ये सब बातें धारण करनी है, निश्चय में रहना है. ಇದೆಲ್ಲ ಮಾತುಗಳನ್ನು ಕೂಡ ನೀವು ಮಕ್ಕಳು ಧಾರಣೆ ಮಾಡಿಕೊಳ್ಬೇಕು ಮತ್ತು ನಿಶ್ಚಯದಲ್ಲಿ ಇರಬೇಕು. ಯಹ ನಶಾ ಚढ़ता है, ಬಾಹರ್ ಜಾನೆ ಸೆ ನಶಾ ಉತರ್ ಜಾತಾ है. ಬಾಬರು ಹೇಳ್ತಾರೆ, ಇಲ್ಲಿ ಕೇಳ್ತಾ ಇರಬೇಕಾದ್ರೆ ಮಕ್ಕಳಿಗೆ ನಶೆ ಏರ್ಬಿಡುತ್ತೆ. ಹೌದು, ನಾವೆಂಥ ಧನವಂತರು, ಎಂಥ ಶ್ರೀಮಂತರಾಗ್ತಾ ಇದ್ದೀವಿ. ಅವಿನಾಶಿ ಜ್ಞಾನ ರತ್ನಗಳನ್ನು ತುಂಬಿಕೊಂಡು ಖಜಾನೆಗಳು ಭರ್ಪೂರ ಆಗ್ತಾ ಇದೆ, ಸಂಪನ್ನ ಆಗ್ತಾ ಇದ್ದೀವಿ ದಿನ ಕ್ರಮೇಣ. ಭವಿಷ್ಯದಲ್ಲಂತೂ ಅಪಾರ ಸುಖವೇ ಸುಖ, ಅಪಾರವಾದಂಥ ಧನ ಸಂಪತ್ತು. ಎವರ್ ಹೆಲ್ದಿ, ಎವರ್ ವೆಲ್ದಿ, ಎವರ್ ಹ್ಯಾಪಿ. ಆದರೆ ಪ್ರಪಂಚದ ಮನುಷ್ಯರು ದಿವಾಳಿ ಆಗ್ತಿದ್ದಾರೆ, ಪಾಪರ ಆಗ್ತಿದ್ದಾರೆ. ಕೈಯಲ್ಲಿ ಇರೋದೆಲ್ಲ ಹೋಗ್ತಾ ಇದೆ, ವಿನಾಶದಲ್ಲಿ ಹೋಗ್ಬಿಡತ್ತೆ. ಆದರೆ ನೀವು ಮಕ್ಕಳಿಗೆ ಈ ನಶೆ ಇರಬೇಕಲ್ಲ, ನಿಶ್ಚಯ ಇರಬೇಕಲ್ಲ, ಅದು ಇರೋದೇ ಇಲ್ಲ. ಇಲ್ಲಿದ್ದಾಗ ಖುಷಿ ಇರುತ್ತೆ, ನಶೆ ಇರುತ್ತೆ. ಇಲ್ಲಿಂದ ಹೊರಗಡೆ ಹೋದರೆ ನಶೆ ಎಲ್ಲ ಇಳಿದೋಗ್ಬಿಡುತ್ತೆ ಅಂತಾರೆ ಬಾಬರು. ಸೋಡಾ ವಾಟರ್ ಇದ್ದ ಹಾಗೆ. ಯಹಾಕಿ ಬಾತೆ ಯಹ ರಹ ಜಾತಿ ಹೇ. ಏನು ಸತ್ಯ ಬಾಮಕ್ಕ?
ಇಲ್ಲಿ ಕೇಳಿದ್ದು ಇಲ್ಲಿಯೇ ಉಳಿದೋಗ್ಬಿಡುತ್ತೆ ಅಂತಾರೆ ಬಾಬರು. इसमें तकलीफ की कोई बात नहीं, धंधे आदि से भी कुछ टाइम निकाल याद कर सकते हो. ಬಾಬರು ಹೇಳ್ತಾರೆ, ಮಕ್ಕಳೇ, ಈ ಒಂದು ವಿದ್ಯೆಯಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇಲ್ಲ, ಕಷ್ಟದ ಮಾತೇ ಇಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಸಹ ಸ್ವಲ್ಪ ಸಮಯವನ್ನು ತೆಗೆದು ತಂದೆಯನ್ನು ನೆನಪು ಮಾಡಿ. ಯಹ ಭಿ ಅಪ್ನೆ ಲಿಯೆ ದಂಧಾ ಹೇನಾ, ಇದು ಒಂದು ಕೆಲಸ ಅಲ್ವಾ ನಿಮಗೆ ಅಂತಾರೆ ಬಾಬರು. ಏನು ಕೆಲಸ ಇದು? ಒಂದು ಕೆಲಸ ಏನು? ನಿಮ್ಮ ಲೌಕಿಕ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ತಂದೆಯನ್ನು ನೆನಪು ಮಾಡುವಂಥದ್ದು ಕೂಡ ಒಂದು ಕೆಲಸ ಆಗಿದೆ ಅಂತಾರೆ ಬಾಬರು. ಚುಟ್ಟಿ ಲೇಕರ್ ಜಾಯೇ ಬಾಬಾ ಕೋ ಯಾದ್ ಕರೋ. ನಿಮ್ಮ ಲೌಕಿಕ ಕೆಲಸ ಕಾರ್ಯಗಳಿಂದ ರಜಾ ತಗೊಂಡಾದರೂ ಹೋಗಿ ತಂದೆಯನ್ನು ನೆನಪು ಮಾಡಿ ಅಲ್ವಾ. ಇಲ್ಲಿ ಬಂದಿರೋರೆಲ್ಲ ನಿಮ್ಮ ಲೌಕಿಕ ಮನೆ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಸಂಬಂಧಗಳು ಎಲ್ಲದರಿಂದ ರಜಾ ತಗೊಂಡು ಬಂದು ಕುಳಿತಿರೋವಂಥದ್ದು. ನೆನಪು ಮಾಡಲಿಕ್ಕೆ, ಬಾಬು ನೆನಪು ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಭಟ್ಟಿಗಾಗಿ ರಜಾ ತಗೊಂಡು ಬರೋದು. ಈ ಪ್ರಪಂಚದವ್ರು ಯಾರು ಈ ರೀತಿ ರಜಾ ತಗೊಳ್ಳೋದಿಲ್ಲ ಅಲ್ವಾ. ಬೇರೆ ಬೇರೆ ಏನೇನಕ್ಕೋ ರಜಾ ತಗೊಳ್ತಾರೆ. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲಿಕ್ಕೆ ನಾನು ರಜಾ ತಗೊಂಡು ಹೋಗ್ತೀನಿ, ನನಗೆ ಲೀವ್ ಕೊಡಿ, ಯಾರೂ ಇಲ್ಲ ಜಗತ್ತಲ್ಲಿ ನೀವು ಮಕ್ಕಳನ್ನು ಬಿಟ್ಟರೆ. ಅದೆಷ್ಟು ನಶೆ ಇರಬೇಕು, ಎಷ್ಟು ಖುಷಿ ಇರಬೇಕು. ಅದರಿಂದ ಬಾಬರು ಹೇಳ್ತಾರೆ, ಮಕ್ಕಳೇ, ಇದು ಸಹ ನಿಮ್ಮ ಕೆಲಸ ತಾನೆ. छुट्टी लेकर जाए बाबा को याद करो, यह कोई झूठ नहीं बोलते हैं, सारा दिन ऐसे ही थोड़े ही गवाना है. ಇದೇನು ಸುಳ್ಳು ಹೇಳುವಂಥ ಮಾತಲ್ಲ, ಸುಳ್ಳು ಹೇಳೋದಿಲ್ಲ. ಇಡೀ ದಿನ ಹಾಗೇನೆ ಏನಾದರೂ ಕಳೀಲಿಕ್ಕಾಗತ್ತಾ? ಹಮ್ ಭವಿಷ್ಯ ಕಾ ತೋ ಕುಚ್ ಖ್ಯಾಲ್ ಕರೆ. ಭವಿಷ್ಯಕ್ಕಂತೂ ನಾವೇನಾದರೂ ಯೋಚನೆ ಮಾಡಬೇಕು ತಾನೆ, ಜಮಾ ಮಾಡ್ಕೊಳ್ಳೋದಕ್ಕೆ. ಯುಕ್ತಿಯ ಬಹುತ್ ಹೇ, ಜಿತನಾ ಹೋ ಸಕೆ ಟೈಮ್ ನಿಕಾಲ್ ಬಾಪ್ ಕೋ ಯಾದ್ ಕರೋ. ತಂದೆ ಅಂತೂ ಬೇಕಾದಷ್ಟು ಉಪಾಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಏನು ಮಾಡಿ, ಮದನ್ ಕುಮಾರಣ್ಣ, ಹೇಗಾದರೂ ಮಾಡಿ ಸಮಯ ತೆಗಿಬೇಕಂತೆ. ಸಮಯ ತೆಗೆದು ತಂದೆಯನ್ನು ನೆನಪು ಮಾಡ್ತಾ ಹೋಗಿ. ಶರೀರ ನಿರ್ವಾಹಕ್ಕೆ ಲಿಯೇ ದಂಧಾ ಆದಿ ಬಿ ಭಲ್ ಕರೋ. ಹಾಗಂತೇಳಿ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ್ಬಿಡಿ ಅಂತ ಹೇಳೋದಿಲ್ಲ ಬಾಬರು. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಅದು ಮಾಡ್ತಾ ಶರೀರ ನಿರ್ವಹಣೆಗಾಗಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೂ ಸಹ ತಂದೆಯನ್ನು ನೆನಪು ಮಾಡಿ. ಹಮ್ ತುಮಕೋ ವಿಶ್ವ ಕಾ ಮಾಲೀಕ್ ಬನನೆ ಕಿ ಬಹುತ್ ಅಚ್ಚಿ ರಾಯ್ ದೇತೆ ಹೇ. ಬಾಬರು ಹೇಳ್ತಾರೆ, ಮಕ್ಕಳೇ, ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಲಹೆ ನಾನು ಕೊಡ್ತಿದ್ದೇನೆ. ಏನು ಒಳ್ಳೆಯ ಸಲಹೆ ಕೊಡ್ತಾರೆ ಬಾಬರು? ತುಂಬ ಛೇಬಿ ಸಬ್ಕೋ ರಾಯ್ ದೇನೆ ವಾಲೆ ಟೆಹರೆ. ನಾನೊಬ್ಬನ್ನೇ ನೆನಪು ಮಾಡಿ ಮಕ್ಕಳೇ, ಸಮಯ ತೆಗೆದು ಹೇಗಾದರೂ ನಿಮ್ಮ ಲೌಕಿಕ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ ಸಮಯವನ್ನು ತೆಗೆದು ನನ್ನನ್ನು ನೆನಪು ಮಾಡಿ. ಇದೆಷ್ಟು ಒಳ್ಳೆಯ ಉಪಾಯ ವಿಶ್ವದ ಮಾಲೀಕರಾಗಲಿಕ್ಕೆ. ಹಾಗೆ ನೀವು ಸಹ ಎಲ್ಲರಿಗೆ ಸಲಹೆಯನ್ನು, ಈ ಪ್ರಕಾರದ ಸಲಹೆಯನ್ನು ಕೊಡುವಂಥವರಾಗಿದ್ದೀರಿ. ವಜೀರ್ ರಾಯ್ ಕೆ ಲಿಯೇ ಹೋತೆ ಹೇ ನಾ, ತುಮ್ एडवाइज़र हो, सबको मुक्ति जीवन मुक्ति कैसे मिले इस जन्म में वह रास्ता बताते हो. ಮಂತ್ರಿಗಳಿರೋದೇನಕ್ಕೆ? ಸಲಹೆ ಕೊಡಲಿಕ್ಕಾಗಿ. ಹಾಗೆ ನೀವೇನು ಅಂತಾರೆ ಬಾಬರು? ಅಡ್ವೈಸರ್ ಆಗಿದ್ದೀರಿ. ನೀವು ಸಲಹೆ ಕೊಡುವಂಥವ್ರು, ಮಾರ್ಗದರ್ಶನ ಮಾಡುವಂಥವ್ರು, ಹೀಗೆ ಮಾಡಿ ಅಂತ ಉಪಾಯ ಯುಕ್ತಿ ಹೇಳ್ಕೊಡುವಂಥವ್ರು. ಎಲ್ರಿಗೂ ಕೂಡ ಮುಕ್ತಿ ಜೀವನ್ಮುಕ್ತಿ ಹೇಗೆ ಸಿಗತ್ತೆ ಅದನ್ನು ಈ ಜನ್ಮದಲ್ಲಿಯೇ ಎಲ್ರಿಗೂ ತಿಳಿಸ್ಕೊಡ್ತೀರಿ. ಮನುಷ್ಯ ಸ್ಲೋಗನ್ ಆದಿ ಬನಾತೆ ಹೇ ತೋ ದೀವಾರ್ ಮೇ ऊपर लगा देते हैं. जैसे तुम लिखते हो बी होली एंड राजयोगी, परंतु इनसे समझेंगे नहीं. ಮನುಷ್ಯರು ಕೂಡ ಸ್ಲೋಗನ್ ಮಾಡ್ತಾರೆ, ಅದನ್ನು ಗೋಡೆಗಳ ಮೇಲೆ ಹಚ್ಚಿಬಿಡ್ತಾರೆ. ಹೇಗೆ ನೀವು ಕೂಡ ಬರೀತೀರಿ ತಾನೆ, ಬಿ ಹೋಲಿ ಆ್ಯಂಡ್ ರಾಜಯೋಗಿ ಅಂತೇಳಿ, ಪವಿತ್ರರಾಗಿ ಯೋಗಿಗಳಾಗಿ ಅಂತೆಲ್ಲ ಬರೀತೀರಿ. ಆದರೆ ಆ ರೀತಿ ನೀವು ಬರೆಯುವಷ್ಟಕ್ಕೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಭಿ ತುಮ್ ಸಮಜ್ತೆ ಹೋ ಹಮ್ಕೋ ಬಾಪ್ ಸೆ ಯಹ ವರ್ಷಾ ಮಿಲ್ ರಹಾ ಹೇ, ಮುಕ್ತಿ ಧಾಮ್ ಕಾ ಭಿ ವರ್ಷಾ ಹೇ. ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಮಗೆ ತಂದೆಯಿಂದ ಈ ಒಂದು ಆಸ್ತಿ ಸಿಕ್ಕಿದೆ, ಇನ್ನೂ ಸಿಗ್ತಾನೂ ಇದೆ, ಸಿಕ್ಕಿದೆ, ಈಗಾಗಲೇ ಇನ್ನೂ ಸಿಗ್ತಾನೂ ಇದೆ. ಯಾವುದು? ಬಿ ಹೋಳಿ ರಾಜಯೋಗಿ. ಪವಿತ್ರರಾಗುವಂಥ ಆಸ್ತಿಯನ್ನು ಸಿಕ್ಕಿದೆ, ರಾಜಯೋಗಿಗಳನ್ನಾಗಿಯೂ ತಂದೆ ಮಾಡಿದ್ದಾರೆ. ಜೊತೆಯಲ್ಲಿ
ಮುಕ್ತಿಧಾಮದ ಆಸ್ತಿನೂ ಕೂಡ ಇದೆ. मुझे तुम पतित पावन कहते हो तो मैं आकर राय देता हूँ पावन बनने की. ತಂದೆ ಹೇಳ್ತಾರೆ, ನನ್ನನ್ನು ಪತಿತ ಪಾವನ ಅಂತ ಹೇಳ್ತೀರಿ, ಅಂದಮೇಲೆ ನಾನು ಬಂದು ನಿಮಗೆ ಸಲಹೆ ಕೊಡ್ತೇನೆ ಹೇಗೆ ನೀವು ಪಾವನ ಆಗಬೇಕು ಅಂತೇಳಿ. तुम भी एडवाइज़र हो, मुक्तिधाम में कोई भी जा नहीं सकते जब तक बाप एडवाइस ना करे, ಶ್ರೀಮತ್ ನಾ ದೇ. ಬಾಬರ್ ಹೇಳ್ತಾರೆ, ನೀವು ಸಹ ಏನಾಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ. ಅದಕ್ಕೆ ಮುಂಚೆ ಏನು ಟೈಟ್ಲ್ ಕೊಟ್ಟರು, ನೀವೆಲ್ಲ ರುಹಾನಿ ಪಂಡ. ಈಗೇನು ಕೊಡ್ತಿದ್ದಾರೆ, ಅಡ್ವೈಸರ್. ನೀವು ಎಲ್ಲಿಗೆ ಅಡ್ವೈಸ್ ಮಾಡ್ತೀರಿ, ಮುಕ್ತಿ, ಜೀವನ್ ಮುಕ್ತಿ ಹೋಗುವಂತಹ ಅಡ್ವೈಸ್ ಮಾಡ್ತೀರಿ. ಹಾಗಾಗಿ ನೀವು ಅಡ್ವೈಸರ್ ಆಗಿದ್ದೀರಿ. ಬಾಬರ್ ಹೇಳ್ತಾರೆ, ಎಲ್ಲಿ ತನಕ ತಂದೆ ಬಂದು ನಮಗೆ ಅಡ್ವೈಸ್ ಮಾಡೋದಿಲ್ಲ, ತಿಳುವಳಿಕೆ ಹೇಳೋದಿಲ್ಲ, ಮಾರ್ಗದರ್ಶನ ಮಾಡೋದಿಲ್ಲ, ಅದಕ್ಕಾಗಿ ಬೇಕಾಗುವಂಥ ಸಲಹೆಯನ್ನು ಕೊಡೋದಿಲ್ಲ, ಅಲ್ಲಿ ತನಕ ಯಾರೂ ಸಹ ಮುಕ್ತಿಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ತಂದೆ ಬಂದು ಶ್ರೀಮತ ಕೊಡಬೇಕು. ಶ್ರೀ ಅರ್ಥಾತ್ ಶ್ರೇಷ್ಠ ಮತ್ ಹೈಹಿ ಶಿವಬಾಬಾಗೆ. ಶ್ರೀ ಅಂದ್ರೇ ಶ್ರೇಷ್ಠವಾದಂತಹ ಮತ ಶಿವಬಾಬರದು. ಆತ್ಮೋಂಕೋ ಶ್ರೀಮತ್ ಮಿಲ್ತಿ ಹೇ ಶಿವಬಾಬಾಗೆ. ಆತ್ಮಗಳಿಗೆ ಶ್ರೀಮತ ಸಿಗುವಂಥದ್ದು ಶಿವಬಾಬರದು. ಪಾಪಾತ್ಮ ಪುಣ್ಯಾತ್ಮ ಕಹಾ ಜಾತಾ ಹೇ, ಪಾಪ ಶರೀರ ನಹಿ ಕಹೆಂಗೆ. ಆತ್ಮಕ್ಕೆ ಪಾಪಾತ್ಮ ಪುಣ್ಯಾತ್ಮ ಅಂತ ಹೇಳಲಾಗತ್ತೆ, ಶರೀರಕ್ಕೆ ಪಾಪದ ಶರೀರ ಅಂತ ಹೇಳೋದಿಲ್ಲ. ಆತ್ಮ ಶರೀರ ಸೆ ಪಾಪ ಕರ್ತಿ ಹೇ, ಇಸ್ಲಿಯೇ ಪಾಪಾತ್ಮ ಕಹಾ ಜಾತಾ ಹೇ. ಪಾಪಾತ್ಮ ಅಂತ ಯಾತಕ್ಕೆ ಹೇಳಲಾಗತ್ತೆ ಅಂದರೆ, ಬಾಬರು ಹೇಳ್ತಾರೆ, ಶರೀರದ ಮೂಲಕ ಆತ್ಮ ಏನು ಮಾಡುತ್ತೆ, ಪಾಪವನ್ನು ಮಾಡುತ್ತೆ. ಅದರಿಂದ ಪಾಪಾತ್ಮ ಅಂತ ಹೇಳಾಗತ್ತೆ. ಶರೀರ ಬಿಗರ್ ಆತ್ಮ ನಾ ಪಾಪ ನಾ ಪುಣ್ಯ ಕರ್ ಸಕ್ತಿ ಹೇ. ಬಾಬರು ಹೇಳ್ತಾರೆ, ಶರೀರ ಇಲ್ಲದೆ ಆತ್ಮ ಪುಣ್ಯದ ಕೆಲಸನೂ ಮಾಡೋದಿಲ್ಲ, ಪಾಪದ ಕೆಲಸನೂ ಮಾಡಲಿಕ್ಕಾಗೋದಿಲ್ಲ. ತೋ ಜಿತನಾ ಹೋ ಸಕೆ ವಿಚಾರ ಸಾಗರ್ ಮಂಥನ್ ಕರೋ. ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಇದರ ಬಗ್ಗೆ ನೀವು ವಿಚಾರ ಸಾಗರ ಮಥನ ಮಾಡಿ. ಟೈಮ್ ತೋ ಬಹುತ್ ಹೇ, ಇಡೀ ದಿನ ಟೈಮ್ ಇದೆ ನಿಮ್ಮ ಬಳಿ ಅಂತಾರೆ ಬಾಬರು ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ. टीचर व प्रोफेसर है तो उनको भी युक्ति से यह रूहानी पढ़ाई पढ़ानी चाहिए जिससे कल्याण हो. ಬಾಬರು ಹೇಳ್ತಾರೆ, ಒಂದು ವೇಳೆ ನೀವು ಟೀಚರ್ ಆಗಿದ್ದೀರಿ ಅಥವಾ ಪ್ರೊಫೆಸರ್ ಆಗಿದ್ದೀರಿ ಅಂದರೆ ಬಹಳ ಯುಕ್ತಿಯಿಂದ ಈ ಒಂದು ಆತ್ಮೀಯ ವಿದ್ಯೆಯನ್ನು ಓದಿಸ್ಬೇಕು. ಯಾವುದರಿಂದ, ಕಲ್ಯಾಣವಾಗೋಗ್ಬಿಡಲಿ. ಬಾಕಿ ಇಸ್ ಜಿಸ್ಮಾನಿ ಪಢಾಯಿ ಸೆ ಕ್ಯಾ ಹೋಗಾ. ಟೀಚರ್ಗಳು ಓದಿಸ್ತಾರಲ್ಲ, ಪ್ರೊಫೆಸರು, ಟೀಚರು, ಲೆಕ್ಚರರ್ಸ್ ಯಾರು ಇರ್ತಾರೆ ಅವರೆಲ್ಲ ಓದಿಸುವಂಥ ವಿದ್ಯೆಯಿಂದ ಆತ್ಮದ ಕಲ್ಯಾಣ ಏನಾಗೋದಿಲ್ಲ. ಅದರಿಂದ ಬಾಬರು ಹೇಳ್ತಾರೆ, ಈ ಒಂದು ವಿದ್ಯೆಯನ್ನು ಓದಿಸಿ. ಹಮ್ ಯಹ ಪಢಾತೆ ಹೇ, ಬಾಕಿ ಥೋಡೆ ದಿನ ಹೇ ವಿನಾಶ ಸಾಮ್ನೆ ಖಡಾ ಹೇ. ನಾವು ಈ ವಿದ್ಯೆಯನ್ನು ಓದಿಸ್ತೇವೆ, ಏಕೆಂದರೆ ಕೆಲವು ದಿನಗಳಷ್ಟೇ ಇದೆ, ವಿನಾಶ ಸನ್ಮುಖದಲ್ಲಿ ನಿಂತಿದೆ ಅಂತ ಹೇಳಬೇಕು. अंदर उछल आती रहेगी कैसे मनुष्यों को रास्ता बताए. ನೀವು ಮಕ್ಕಳಿಗೆ ಅಂತರಾಳದಿಂದ ಆ ಹುಮ್ಮಸ್ಸು ಉಕ್ಕಿ ಬರಬೇಕು, ಹೇಗೆ ನಾವು ಮನುಷ್ಯಾತ್ಮರಿಗೆ ದಾರಿ ತೋರಿಸುವಂಥದ್ದು, ಹೇಗೆ ಎಲ್ಲರ ಕಲ್ಯಾಣ ಮಾಡುವಂಥದ್ದು ಅಂಥೇಳಿ. एक बच्ची को पेपर मिला था जिसमें गीता के भगवान की बात पूछी गई थी, तो उसने लिख दिया गीता का भगवान शिव है, तो उनको नापास कर दिया. ಒಂದು ಮಗು ಪರೀಕ್ಷೆಯಲ್ಲಿ ಪೇಪರ್ ಕೊಟ್ಟರೆ ಅದರಲ್ಲಿ ಪ್ರಶ್ನೆ ಬಂದಿತ್ತು, ಗೀತೆಯ ಭಗವಂತ ಯಾರು ಅಂತೇಳಿ. ಆ ಪ್ರಶ್ನೆಗೆ ಅವರು ಉತ್ತರ ಬರೆದ್ರು, ಗೀತೆಯ ಭಗವಂತ ಶಿವ ಆಗಿದ್ದಾನೆ ಅಂತ. ಫೇಲ್ ಮಾಡಿಬಿಟ್ರು ಅವರನ್ನು. ಅವ್ರು ಯಾರು ಗೊತ್ತಾ? ಆಫ್ರಿಕಾದಲ್ಲಿರುವಂತಹ ಎಂಥ ವೇದಾಂತಿ ಬೆಹೆನ್ಜಿ ಅವರು. ವೇದಾಂತಿ ಬೆಹೆನ್ಜಿ ಪರೀಕ್ಷೆಯಲ್ಲಿ ಅವರು ಎಕ್ಸಾಮ್ ಕೊಡಬೇಕಾದ್ರೆ ಆ ಪ್ರಶ್ನೆಗೆ ಈ ಉತ್ತರ ಬರೆದ್ರಂತೆ, ಭಗವಂತ ಶಿವ, ಗೀತೆ ಭಗವಂತ ಕೃಷ್ಣ ಅಲ್ಲ ಅಂತ. समझती थी हम तो बाप की महिमा लिखती हूँ, गीता का भगवान शिव है, वह ज्ञान का सागर है. ಅವ್ರು ತಿಳ್ಕೊಂಡಿದ್ರಂತೆ, ನಾನು ಗೀತೆ ಭಗವಂತ ಶಿವ ಅಂತ ಬರೀತೇನೆ, ತಂದೆ ಮಹಿಮೆಯನ್ನು ನಾನು ಬರೀತೇನೆ, ಅವರಂತೂ ಜ್ಞಾನ ಸಾಗರನಾಗಿದ್ದಾರೆ, ಪ್ರೇಮ್ ಕಾ ಸಾಗರ್ ಭಿ ಹೇ, ಅವರು ಜ್ಞಾನ ಸಾಗರ ಪ್ರೇಮ ಸಾಗರನಾಗಿದ್ದಾರೆ. ಕೃಷ್ಣ ಕಿ ಆತ್ಮಾ ಭಿ ಜ್ಞಾನ ಪಾ ರಹಿ ಹೇ, ಯಹ ಬೈಟ್ ಲಿಖಾ ತೋ ಫೇಲ್ ಹೋ ಗೈ. ಅವರು ಜ್ಞಾನ ಸಾಗರ ಪ್ರೇಮ ಸಾಗರ, ಕೃಷ್ಣನ ಆತ್ಮನೂ ಕೂಡ ಈಗ ಜ್ಞಾನ ಪಡ್ಕೊಳ್ತಾ ಇದೆ ಅಂತ ಬರೆದ್ರು ಕುಳಿತು.
ಫೇಲ್ ಆಗಿಬಿಟ್ರು. ಮಾ ಬಾಪ್ ಕೋ ಕಹಾ ಹಮ್ ಯಹ ನಹಿ ಪಡೆಂಗೆ. ಅವ್ರು ಫೇಲ್ ಆಗಿಬಿಟ್ರಲ್ಲ, ನಂತರ ಹೇಳಿದ್ರು ಅವ್ರ ತಾಯಿ ತಂದೆಗೆ, ನಾನಿನ್ನು ಈ ಲೌಕಿಕ ವಿದ್ಯೆಯನ್ನು ಓದೋದಿಲ್ಲ ಅಂಥೇಳಿ. ಅಭಿ ಇಸ್ ರುಹಾನಿ ಪಢಾಯಿ ಮೇಲೆ ಗಜಾವಂಗೆ. ಈಗ ನಾನು ನಿನ್ನ ಮೇಲೆ ಶಿವಬಾಬರು ಕಲಿಸ್ಕೊಡ್ತಾ ಇರುವಂತಹ ಆತ್ಮೀಯ ವಿದ್ಯೆಯಲ್ಲಿ ತೊಡಗುತ್ತೇನೆ. ನನಗೆ ಆ ಲೌಕಿಕ ವಿದ್ಯೆ ಬೇಡ, ಅದು ಸುಳ್ಳಿನ ವಿದ್ಯೆ. ನಿಜವಾದಂಥ ವಾಸ್ತವಿಕ ಭಗವಂತ ಶಿವ ಗೀತೆಯನ್ನು ನುಡಿಸಿರುವಂಥವ್ರು, ಅದರಿಂದ ನಾನು ಸತ್ಯವನ್ನು ಬರೀತೇನೆ, ಅವ್ರ ಮಹಿಮೆ ಬರೀತೇನೆ ಅಂತ ಬರೆದ್ರು. ಅದು ಅವ್ರಿಗೆ ಇಷ್ಟ ಆಗಲಿಲ್ಲ. ಬಚ್ಚಿ ಬಿ ಬಡಿ ಫಸ್ಟ್ ಕ್ಲಾಸ್ ಹೇ, ಆ ಮಗು ಬಹಳ ಫಸ್ಟ್ ಕ್ಲಾಸ್ ಆಗಿರುವಂಥ ಮಗು ಅಂತಾರೆ ಬಾಬರು ವೇದಾಂತಿ ಬೇಂಜಿಗೆ. ಪಹಲೆ ಹಿ ಕಹಾನಿ ಖೇತಿ ತಿ ಹಮ್ ಐಸಾ ಲಿಖೂಂಗಿ ನಾಪಾಸ್ ಹೋ ಜಾವಂಗಿ. ಮೊದಲೇ ಅವರು ಎಕ್ಸಾಮ್ಗೆ ಹೋಗ್ಲಿಕ್ಕೆ ಮುಂಚೆನೇ ಹೇಳ್ತಿದ್ರಂತೆ, ಪ್ರಶ್ನೆ ಇದೇನಾದರೂ ಬಂದರೆ ನಾನು ಹೀಗೆ ಬರೀತೀನಿ, ಹೀಗೆ ಬರೆದ್ರೆ ನಾನು ಫೇಲ್ ಮಾಡ್ತಾರೆ ಅಂತ ಮೊದಲೇ ಹೇಳ್ತಾಯಿದ್ರು. ಪರಂತು ಸಚ್ ತೋ ಲಿಖನಾ ಹೇನ, ಅವ್ರು ಫೇಲ್ ಮಾಡಿದ್ರು ಪರವಾಗಿಲ್ಲ, ನಾನು ಸತ್ಯ ಅಂತೂ ಬರೀಬೇಕು ತಾನೆ. ಈಗ ಮೊನ್ನೆ ಕಳೆದ ಬಟ್ಟಿನಲ್ಲಿ ವೇದಾಂತಿ ಬೇಂಜಿಯವರು ಕ್ಲಾಸ್ ಮಾಡಿದರು, ಬಟ್ಟೆಯವ್ರಿಗೆ ಆನ್ಲೈನ್ ಕ್ಲಾಸ್. ಆगे चलकर समझेंगे बरोबर इस बच्ची ने जो लिखा था वह सत्य है. ಮುಂದಿನ ದಿನಗಳಲ್ಲಿ ಮನುಷ್ಯರು ಅರ್ಥ ಮಾಡ್ಕೊಳ್ತಾರೆ, ಈ ಮಗು ಏನು ಬರೆದಿತ್ತಲ್ಲ ಅದು ಸತ್ಯ ಅಂಥೇಳಿ. जब प्रभाव निकलेगा और प्रदर्शनी अथवा म्यूज़ियम में उनको बुलाएंगे तो पता चलेगा और बुद्धि में आएगा ये तो राइट है. ಯಾವಾಗ ನಿಮ್ಮ ಪ್ರಭಾವ ಬೀರುತ್ತೆ ಅಥವಾ ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ಅವರನ್ನು ಕರೀತೀರಿ ಅಂದಾಗ ಗೊತ್ತಾಗತ್ತೆ, ಬುದ್ಧಿನಲ್ಲೂ ಕೂಡ ಬರುತ್ತೆ, ಹೌದು ಇದು ಸತ್ಯ ವಿಚಾರ ಅಂತೇಳಿ. ಯಾವುದು ಸತ್ಯ ವಿಚಾರ? ಗೀತೆ ಭಗವಂತ ಶಿವ ಅನ್ನುವಂಥದ್ದು ಸತ್ಯ. ढेर के ढेर मनुष्य आते हैं तो विचार करना है, ऐसा करे जो मनुष्य जट समझ जाए कि यह कोई नई बात है. ಬೇಕಾದಷ್ಟು ಮನುಷ್ಯರು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಅದರಿಂದ ನೀವು ಮಕ್ಕಳು ವಿಚಾರ ಮಾಡಬೇಕು, ಮನುಷ್ಯರು ತಕ್ಷಣ ಅರ್ಥ ಮಾಡ್ಕೊಳ್ಬೇಕು, ಇದೇನು ಹೊಸ ಮಾತಲ್ಲ, ಇದು ಅವಶ್ಯಕವಾಗಿರುವಂಥ ಮಾತು, ಸತ್ಯ ಮಾತು ಅಂತ ಅವರಿಗೆ ಅರ್ಥ ಆಗ್ಬಿಡ್ಬೇಕು. ಕೊಯ್ ನ ಕೊಯ್ ಜರೂರ್ ಸಮझेंगे ಜೋ ಯಹಾಕೆ ಹೋಂಗೆ. ಬಾಬರು ಹೇಳ್ತಾರೆ, ಖಂಡಿತವಾಗಿ ಒಬ್ಬರೆಲ್ಲ ಒಬ್ಬರಿಂದ ಅರ್ಥ ಮಾಡ್ಕೊಳ್ತಾರೆ, ಯಾರು ಇಲ್ಲಿನ ಆತ್ಮಗಳಾಗಿರ್ತಾರೆ, ಈ ಕುಲದ ಆತ್ಮಗಳು, ಧರ್ಮದ ಆತ್ಮಗಳಾಗಿರ್ತಾರೆ. ತುಮ್ ಸಬ್ಕೋ ರುಹಾನಿ ರಾಸ್ತಾ ಬತಾತೆ ಹೋ, ಆದರೆ ನೀವೆಲ್ರಿಗೂ ಕೂಡ ಆತ್ಮೀಯ ದಾರಿಯನ್ನು ತೋರಿಸ್ತೀರಿ. ಬಿಚಾರೆ ಕಿತನೆ ದುಃಖಿ ಹೇ, ಉನ್ ಸಬ್ಕ ದುಃಖ ಕೈಸೆ ದೂರ ಕರೆ. ಪಾಪದ ಆತ್ಮಗಳು ಎಷ್ಟೊಂದು ದುಃಖಿಗಳಾಗಿದ್ದಾರೆ ಅಂದಮೇಲೆ ಎಲ್ಲರ ದುಃಖವನ್ನು ಹೇಗೆ ದೂರ ಮಾಡೋದು, ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಕಿಟ್ಪಿಟ್ ತೋ ಬಹುತ್ ಹೇ ನಾ, ಏಕ್ ದೋ ಕೆ ದುಶ್ಮನ್ ಬಂತೆ ಹೇ ತೋ ಕೈಸೆ ಖಲಾಸ್ ಕರ್ ದೇತೆ ಹೇ. ತುಂಬ ಕಿರಿಕಿರಿ ಪರಸ್ಪರದಲ್ಲಿ ವೈರ ವಿರೋಧತ್ವ ಇದೆ ತಾನೆ, ಅದರಿಂದ ಒಬ್ರಿಗೊಬ್ರು ಶತ್ರುಗಳಾಗ್ಬಿಡ್ತಾರೆ ಮತ್ತು ಹೇಗೆ ಅವರನ್ನು ಸಮಾಪ್ತಿ ಮಾಡಿಬಿಡ್ತಾರೆ. अब बाप बच्चों को अच्छी रीति समझाते रहते हैं, ಮಾತಾಯೇ ತೋ ಬಿಚಾರಿ ಅಬೋಧ ಹೋತೆ ಹೇ. ಈಗ ತಂದೆಯಂತೂ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ, ಆದರೆ ಮಾತೆಯರು ಕೆಲವರು ಅದೆಲ್ಲ ವಿಚಾರಗಳನ್ನು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಕೇತಿ ಹೇ ಹಮ್ ಪढ़े लिखे नहीं है, ನಾವೇನು ವಿದ್ಯೆ ಓದಿಲ್ಲ, ಏನು ಮಾಡೋದು ಬಾಬಾ, ನಾವು ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅಂತ ಮಕ್ಕಳು ಕೆಲವರು ಹೇಳ್ತಾರೆ. ಬಾಪ್ ಕೇತೆ ಹೇ ನಹಿ ಪಡೆ ತೋ ಅಚ್ಚಾ ಹೇ, ಅಂಥ ಮಕ್ಕಳಿಗೆ ಬಾಬರು ಎಷ್ಟು ಭರವಸೆ ಕೊಡ್ತಾರೆ, ಎಷ್ಟೋ ಒಂದು ವಿಶ್ವಾಸ. ಮಕ್ಕಳೇ ನೀವು ಓದಿಲ್ಲ ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಒಳ್ಳೇದಾಯಿತು ಅಂತಾರೆ. ವೇದಶಾಸ್ತ್ರ ಜೋ ಕುಚ್ ಪಡೆ ಹೇ ವಸಬ್ ಯಹ ಭೂಲ್ ಜಾನ ಹೇ. ಏನೆಲ್ಲ ವೇದಶಾಸ್ತ್ರಗಳನ್ನು ಸಾಕಷ್ಟು ವಿದ್ಯೆಯನ್ನು ಓದಿರ್ತಾರೆ ಅಂತಹ ಮಕ್ಕಳು ಈಗ ಇಲ್ಲಿ ಎಲ್ಲನೂ ಮರಿಬೇಕಾಗಿದೆ. ಅಂದರೆ ನೀವು ಓದದೇ ಇರೋದು ಒಳ್ಳೆಯದೇ ಮಕ್ಕಳೇ ಅಂತಾರೆ ಬಾಬಾ, ಖಾಲಿ ಸ್ಲೇಟ್ ಇದ್ದಾಗೆ ಅಲ್ವಾ. ಬಾಬರು ಚೆನ್ನಾಗಿ ಅದ್ರ ಮೇಲೆ ಬರೆದು ಬಿಡ್ತಾರೆ. ಬರೆದಿರೋ ಸ್ಲೇಟ್ ಮೇಲೆ ಬರೀಲಿಕ್ಕೆ ಆಗೋದಿಲ್ಲ ಅಲ್ಲ, ಎಲ್ಲ ಅದನ್ನು ಅಳಿಸ್ಬೇಕಾಗತ್ತೆ. ಹಾಗೆ ಬಾಬರು ಹೇಳ್ತಾರೆ, ಮಕ್ಕಳೇ ನಿಮ್ಮ ಮನಸ್ಸು ಖಾಲಿ ಸ್ಲೇಟ್ ಇದ್ದಾಗೆ, ಅದರಿಂದ ಓದಿಲ್ಲ ಬರೆದಿಲ್ಲ ಅಂತ ಯೋಚನೆ ಮಾಡೋದು ಬೇಡ ಅಂತಾರೆ ಬಾಬರು. ಅಭಿ ಮೈ ಜೋ ಸುನಾತಾ ಹೂಂ ವ ಸುನೋ, ಅದರಿಂದ ಈಗ ನಾನೇನು ತಿಳಿಸ್ತೇನಲ್ಲ ಅದನ್ನೇ ಕೇಳಿ. ಸಮझाना चाहिए ಸದ್ಗತಿ ನಿರಾಕಾರ ಪರಂಪಿತ ಪರಮಾತ್ಮ ಬಿಗರ್ ಕೊಯಿ ಕರ್ನಾ ಸಕೆ. ನೀವು ತಿಳ್ಕೊಳ್ಬೇಕು, ತಿಳಿಸ್ಕೊಡ್ಬೇಕಾಗಿದೆ, ನಿರಾಕಾರ ಪರಂಪಿತ ಪರಮಾತ್ಮನಲ್ಲದೆ ಸದ್ಗತಿಯನ್ನು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಮನುಷ್ಯ ಮೇ ಜ್ಞಾನ ಹಿ ನಹಿ ತೋ ವಹ ಫಿರ್ ಸದ್ಗತಿ ಕೈಸೆ ಕರ್ ಸಕ್ತೆ.
ಮನುಷ್ಯರಲ್ಲಿ ಜ್ಞಾನವೇ ಇಲ್ಲ ಅಂದಮೇಲೆ ಅವ್ರು ಹೇಗೆ ಸದ್ಗತಿಯನ್ನು ಕೊಡ್ಲಿಕ್ಕೆ ಸಾಧ್ಯ? ಸದ್ಗತಿ ದಾತ ಜ್ಞಾನ का सागर है ही एक, मनुष्य ऐसा थोड़े ही कहेंगे, जो यहाँ के होंगे वही समझने की कोशिश करेंगे. ಸದ್ಗತಿ ದಾತ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಅಂದಮೇಲೆ ಮನುಷ್ಯರಂತೂ ಹೀಗೆ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿಯವರು ಯಾರು ಆಗಿರ್ತಾರೋ ಅವರೇ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಏಕ್ ಬಿ ಕೊಯ್ ಬಡ ಆದ್ಮಿ ನಿಕಲ್ ಪಡೆ ತೋ ಆವಾಜ್ ಹೋಂಗ. ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ ಯಾರಾದರೂ ಒಬ್ಬರು ಈಗ ಜ್ಞಾನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರ ಮೂಲಕ ಸಾಕಷ್ಟು ಪ್ರಚಾರವಾಗುತ್ತೆ. ಗಾಯನ್ ಹೇ ತುಳಸಿದಾಸ್ ಗರೀಬ್ ಕಿ ಕೋಯಿ ನಾ ಸುನೇ ಬಾತ್. ಗಾಯನ ಏನು? ಬಡವರ ಮಾತು ಯಾರು ಕೇಳೋದಿಲ್ಲ. ಬಡವ್ರ ಮಾತು ಯಾರಾದರೂ ಕೇಳ್ತಾರ? ಅವ್ರೇನು ಸತ್ಯ ಹೇಳಿದ್ರು ಯಾರು ಕೇಳಿಸ್ಕೊಳ್ಳಿ. ಅದೇ ದೊಡ್ಡ ವ್ಯಕ್ತಿಯ ಅದೇ ಮಾತನ್ನು ಹೇಳಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗ್ಬಿಡುತ್ತೆ. ಸರ್ವಿಸ್ ಕೆ ಯುಕ್ತಿಯಾ ತೋ ಬಾಬಾ ಬಹುತ್ ಬತ್ಲಾತೆ ಹೇ, ಬಚ್ಚೋಂ ಕೋ ಅಮಲ್ ಮೇ ಲಾನಾ ಚಾಹಿಯೇ. ಸರ್ವಿಸ್ ಮಾಡುವಂಥ ಯುಕ್ತಿಗಳನ್ನು ತಂದೆ ಅಂತೂ ಬಹಳಷ್ಟು ತಿಳಿಸ್ಕೊಡ್ತಿದ್ದಾರೆ. ಆದರೆ ಮಕ್ಕಳು ಅದನ್ನು ಜಾರಿಯಲ್ಲಿ ತರಬೇಕು. ಪ್ರಾಕ್ಟಿಕಲಾಗಿ ಸರ್ವಿಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते 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 बाबा. एक हाथ की थाली से एक हाथ की शांति की याद प्यार बाबा को बताना है. हम रूहानी बच्चों की रूहानी बाप दादा को नमस्ते 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 बाबा नमस्ते. ಖುಷಿಯಿಂದ, ಹುಮ್ಮಸ್ಸಿಂದ, ನಶೆಯಿಂದ ಹೇಳಬೇಕಲ್ಲ ಬಾಬರಿಗೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, धंधा आदि करते भविष्य ऊंच पद पाने के लिए याद में रहने का पूरा पूरा पुरुषार्थ करना है. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು, ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ನೆನಪಿನಲ್ಲಿರುವಂತಹ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು. ಏನು ಮಾಡಬೇಕು ಅಂತಾರೆ ಗಂಗಣ್ಣವರೇ? ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು, ತಂದೆಯನ್ನು ನೆನಪು ಮಾಡುವಂತಹ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು. यह ड्रामा सेकंड बाय सेकंड बदलता रहता है, इसलिए कभी कोई सीन देकर हार्ट फेल नहीं होना है. ಈ ಡ್ರಾಮಾ ಸೆಕೆಂಡಿಗೂ ಬದಲಾವಣೆ ಆಗ್ತಾ ಇರುತ್ತೆ. ಈ ಡ್ರಾಮಾ ಸೆಕೆಂಡಿಗೂ, ಕ್ಷಣಕ್ಕೂ ಇದು ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಎಂದಿಗೂ ಯಾವುದೇ ದೃಶ್ಯವನ್ನು ನೋಡಿ ಹಾರ್ಟ್ ಫೇಲ್ ಆಗಬಾರ್ದು, ಹೃದಯಾಘಾತ ಮಾಡಿಕೊಳ್ಬಾರ್ದು. ಅಯ್ಯೋ ಹೀಗಾಗ್ಬಿಡ್ತಲ್ಲ. सेकंड बाय सेकंड बदलता रहता है, इसलिए कभी कोई सीन देखकर हार्ट फेल नहीं होना है. ಈ ಡ್ರಾಮಾ ಸೆಕೆಂಡ್ಗೂ ಬದಲಾವಣೆ ಆಗ್ತಾ ಇರುತ್ತೆ. ಅದರಿಂದ ಯಾವುದೇ ದೃಶ್ಯವನ್ನು ನೋಡಿ ಎಂದಿಗೂ ಕೂಡ ಹಾರ್ಟ್ ಫೇಲ್ ಆಗಬಾರದು. ಎರಡನೇ ಪಾಯಿಂಟು, यह रूहानी पढ़ाई पढ़कर दूसरों को पढ़ानी है, सबका कल्याण करना है. ಈ ಆತ್ಮೀಯ ವಿದ್ಯೆಯನ್ನು ಓದಿ ಅನ್ಯರಿಗೂ ಓದಿಸಬೇಕು. यह रूहानी पढ़ाई पढ़कर दूसरों को पढ़ानी है, सबका कल्याण करना है. ಈ ಆತ್ಮೀಯ ವಿದ್ಯೆಯನ್ನು ಓದಿ ಅನ್ಯರಿಗೂ ಓದಿಸಬೇಕು, ಎಲ್ಲರ ಕಲ್ಯಾಣವನ್ನು ಮಾಡಬೇಕು. अंदर यही उछल आती रहे, अंदर यही उछल आती रहे कि हम कैसे सबको पावन बनने के एडवाइस दे, घर का रास्ता बताए. ಅಂತರಾಳದಲ್ಲಿ ನಿಮಗೆ ಇದೇ ಒಂದು
ಆಸಕ್ತಿ ಉಮ್ಮಿ ಬರಬೇಕು, ಉಕ್ಕಿ ಬರಬೇಕು. ನಾವು ಹೇಗೆ ಎಲ್ಲರನ್ನೂ ಪಾವನರಾಗುವಂತಹ ಸೂಚನೆಯನ್ನು, ಸಲಹೆಯನ್ನು ಕೊಡಬೇಕು, ಮನೆಯ ದಾರಿಯನ್ನು ಹೇಗೆ ತೋರಿಸಬೇಕು ಎಂಬ ಆಸಕ್ತಿ ಉಕ್ಕಿ ಬರಬೇಕು. अंदर यही उछल आती रहे कि हम कैसे सबको पावन बनने की एडवाइस दे, घर का रास्ता बताए. बरदाना डबल सेवा द्वारा अलौकिक शक्ति का साक्षात्कार कराने वाले विश्व सेवाधारी भव. ಡಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ವಿಶ್ವ ಸೇವಾಧಾರಿ ಆಗಿರಿ. डबल सेवा द्वारा अलौकिक शक्ति का साक्षात्कार कराने वाले विश्व सेवाधारी भव. ಹೇಗಾಗೋದು ವಿಶ್ವ ಸೇವಾಧಾರಿ? ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಹೇಗೆ ಮಾಡಿಸೋದು? ಬಾಬರು ಹೇಳ್ತಾರೆ, ಜೈಸೆ ಬಾಪ್ ಕಾ ಸ್ವರೂಪ ಹಿ ಹೈ ವಿಶ್ವ ಸೇವಕ್. ಹೇಗೆ ತಂದೆಯ ಸ್ವರೂಪವೇ ವಿಶ್ವ ಸೇವಕ. ಐಸೆ ಆಪ್ ಬಿ ಬಾಪ್ ಸಮಾನ್ ವಿಶ್ವ ಸೇವಾಧಾರಿ ಹೋ. ಹಾಗೆ ತಾವೂ ಸಹ ತಂದೆ ಸಮಾನ ವಿಶ್ವ ಸೇವಾಧಾರಿ ಆಗಿರಿ. जैसे बाप का स्वरूप ही है विश्व सेवक, ऐसे आप भी बाप समान विश्व सेवाधारी हो. शरीर द्वारा स्थूल सेवा करते हुए मनसा से विश्व परिवर्तन की सेवा पर तत्पर रहो. ಶರೀರದ ಮೂಲಕ ಸ್ಥೂಲ ಸೇವೆಯನ್ನು ಮಾಡುತ್ತಿದ್ದರು, ಮನಸ್ಸಿನಿಂದ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರಿ. ಮನಸ್ಸಿನಿಂದ ವಿಶ್ವ ಪರಿವರ್ತನೆ ಸೇವೆಯಲ್ಲಿ ತೊಡಗಿರಿ. एक ही समय पर तन और मन से इकट्ठी सेवा हो. ಬಾಬರು ಹೇಳ್ತಾರೆ, ಒಂದೇ ಸಮಯದಲ್ಲಿ ತನು ಮತ್ತು ಮನದಿಂದ ಒಟ್ಟಿಗೆ ಸೇವೆ ಆಗಲಿ. ಒಂದೇ ಸಮಯದಲ್ಲಿ ತನು ಮತ್ತು ಮನ, ಶರೀರದಿಂದಲೂ ಕೆಲಸ ಮಾಡ್ತೀರಿ, ಮನಸ್ಸಿನಿಂದಲೂ ಕೂಡ ಸೇವೆಯನ್ನು ಮಾಡಿ ಅಂತಾರೆ ಬಾಬರು. ಒಟ್ಟಿಗೆ ಸೇವೆ ಮಾಡಿ. ಜೋ ಮನಸಾ और कर्मण दोनों साथ साथ सेवा करते हैं. ಯಾರು ಮನಸ್ಸು ಮತ್ತು ಕರ್ಮಣ ಎರಡನ್ನೂ ಒಟ್ಟೊಟ್ಟಿಗೆ ಸೇವೆ ಮಾಡ್ತಾರೆ, ಮನಸ್ಸಿನಿಂದ ಮತ್ತು ಕರ್ಮದಿಂದಲೂ ಒಟ್ಟೊಟ್ಟಿಗೆ ಸೇವೆ ಮಾಡ್ತಾರೆ, उनसे देखने वालों को अनुभव व साक्षात्कार हो जाता कि यह कोई अलौकिक शक्ति है. ಅವರನ್ನು ನೋಡುವಂಥವರಿಗೆ ಅನುಭವ ಅಥವಾ ಸಾಕ್ಷಾತ್ಕಾರವಾಗ್ಬಿಡುತ್ತೆ, ಇವರು ಯಾರೋ ಅಲೌಕಿಕ ಶಕ್ತಿಯಾಗಿದ್ದಾರೆ ಎಂದು. इसलिए इस अभ्यास को निरंतर और ನ್ಯಾಚುರಲ್ बनाओ. ಅದರಿಂದ ಈ ಒಂದು ಅಭ್ಯಾಸವನ್ನು ನಿರಂತರವಾಗಿ ಮತ್ತು ಸ್ವಾಭಾವಿಕವಾಗಿ ಮಾಡಿಕೊಡಿ. मनसा और कर्मणा दोनों साथ साथ सेवा करते हैं, उनसे देखने वालों को अनुभव व साक्षात्कार हो जाता है कि यह कोई अलौकिक शक्ति है. ಮನಸ್ಸು ಮತ್ತು ಕರ್ಮಣ ಎರಡು ಒಟ್ಟೊಟ್ಟಿಗೆ ಯಾರು ಸೇವೆ ಮಾಡ್ತಾರೋ ಅವರನ್ನು ನೋಡುವಂಥವರಿಗೆ ಅನುಭವ ಆಗತ್ತೆ ಅಥವಾ ಸಾಕ್ಷಾತ್ಕಾರವಾಗತ್ತೆ, ಇವರಲ್ಲಿ ಯಾವುದೋ ಅಲೌಕಿಕ ಶಕ್ತಿ ಇದೆ ಅಂತೇಳಿ. ಆದ್ದರಿಂದ ಈ ಅಭ್ಯಾಸವನ್ನು ನಿರಂತರವಾಗಿ
ಮತ್ತು ಸ್ವಾಭಾವಿಕವಾಗಿ ಮಾಡ್ತಾ ಹೋಗಿ. ಯಾವ ಅಭ್ಯಾಸ ಅಂತಾರೆ? ಸ್ಥೂಲ ಶರೀರದ ಮೂಲಕ ಸೇವೆ ಮಾಡ್ತೀರಿ, ಜೊತೆಯಲ್ಲಿ ಮನಸ್ಸಿನಿಂದಲೂ ಸೇವೆಯನ್ನು ಮಾಡಿ. ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಿ ಮತ್ತು ಸ್ವಾಭಾವಿಕವಾಗಿ ಮಾಡಿ. ಮನಸಾ ಸೇವಾ के लिए ವಿಶೇಷ ಏಕಾಗ್ರತಾ का ಅಭ್ಯಾಸ बढ़ाओ. ಮನಸ್ಸಿನ ಸೇವೆಗಾಗಿ ವಿಶೇಷವಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಮಾಡಿ. ಮನಸಾ ಸೇವಾ के लिए ವಿಶೇಷ ಏಕಾಗ್ರತಾ का ಅಭ್ಯಾಸ बढ़ाओ. ಮನಸ್ಸಾ ಸೇವೆಗಾಗಿ ವಿಶೇಷವಾಗಿ ಏಕಾಗ್ರತೆ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸ್ಲೋಗನ್: सर्व प्रति गुणग्राहक बनो, लेकिन फॉलो ब्रह्मा बाप को करो. ಎಲ್ಲರ ಬಗ್ಗೆ ಗುಣಗ್ರಾಹಿಗಳು ಆಗಿರಿ. ಎಲ್ಲರಲ್ಲಿಂದ ಗುಣಗಳನ್ನು ಗ್ರಹಣ ಮಾಡುವಂಥವ್ರು ಆಗಿ, ಆದರೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಎಲ್ಲರಲ್ಲಿರುವ ಗುಣಗಳನ್ನು ಗ್ರಹಣ ಮಾಡಿ, ಆದರೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ.